ಈ ವರ್ಷ 1.5 ಲಕ್ಷ 1.25 ಲಕ್ಷ ಪೆಪ್ಪರ್ ಮಾಡಿದ್ದೀರಾ ಅಂತ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ. ಯಾಕೆ ಅಂತಂದರೆ ಮಂಗಳೂರಿಂದ ಸೌತ್ ಕೇಂದ್ರದಿಂದ ಸಖತ್ ಜನ ಸಿರ್ಸಿಗೆ ಹೋಗ್ತಾ ಇದ್ರು, ಈ ಕಡೆ ಬರ್ತಾ ಇದ್ರು. ಈಗ ನೀವೇ 1.25 ಲಕ್ಷ ಅಷ್ಟು ಪೆಪ್ಪರ್ ಬೆಳೀತಿದ್ದೀರಾ. ಯಾವ ವೆರೈಟಿ ಬೆಳೀತಿದ್ದೀರಾ ಮತ್ತು ಹೆಂಗೆ ಬೆಳೀತಿದ್ದೀರಾ, ಯಾವ ಥರ ಪ್ರೇರಣೆ ಏನು ಅಂತ? ಲಾಸ್ಟ್ 1.5 ಇಯರಿಂದ ನಾವು ಫುಲ್ಲಿ ಆಟೋಮೆಟಿಕ್ ಆಗಿ ಕೊಡ್ತೇವೆ, ಡೈಲಿ ಬೇಸಿಸಲ್ಲಿ ಕೊಡ್ತೇವೆ, ಸ್ಪ್ಲಿಟ್ ಮಾಡಿ. ಡೈಲಿ ಬೇಸಿಸ್ ಏನೇನು ಕೊಡ್ತೀರಾ ಡೈಲಿ ಬೇಸಿಸಲ್ಲಿ? ಒಂದು 7,000 ಧೂಪದ ಗಿಡ ಮತ್ತು 1,000 ಪಯ್ಯಾನಿ ಗಿಡ, ಹಾಗೆ ಒಂದು 15 ಎಕರ್ಸಲ್ಲಿ ಈ ಧೂಪ ಮತ್ತು ಪೆಪ್ಪರನ್ನು ಈಗ ಕಲ್ಟಿವೇಷನ್ ಮಾಡ್ತಾ ಇದ್ದೇನೆ. ಆವಾಗ ಅವರು ಅಬ್ದುಲ್ ಕಲಾಂ ಅವರು 1 ವರ್ಷ ಸೀನಿಯರ್ ಆಗಿದ್ರು. ತಂದೆಯವ್ರದ್ದು ಎಲೆಕ್ಟ್ರಿಕಲ್ ಬ್ರಾಂಚ್ ಆಗಿತ್ತು. ಅಲ್ಲಿ ನನಗೆ ಪೆಪ್ಪರ್ನ ಒಂದು ರುಚಿ ಸಿಕ್ಕಿತ್ತು. ಅಲ್ಲಿ ಏನು ಮಾಡಿದ್ದೆ ಅಂದರೆ, ನಾನು ಕೆಲವು ಮಿಸ್ಟೇಕ್ಗಳನ್ನು ಮಾಡಿದ್ದೇನೆ. ಯಾವುದೇ ಸ್ಪ್ರೇ ಇಲ್ಲ ಪೆಪ್ಪರಿಗೆ, ಏನೋ ಅಡಿಕೆಗೆ ಸ್ಪ್ರೇ ಕೊಡ್ತೇವೆ ಅದು ಮಾತ್ರ. ಈಗ ತುಂಬ ಅದು ಡಿಮ್ಯಾಂಡ್ ಆಗಿ ಒಂದು 5 ಸ್ಟೇಟಲ್ಲಿ ನಮಗೆ ಅದರ ಗಿಡಗಳ ಆರ್ಡ್ರ್ ಬಂದಿದೆ. ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳಬೇಕು. ಯಾಕೆಂತಂದರೆ ಫಸ್ಟ್ ಪಾಡ್ಕಾಸ್ಟ್ ಅಂತೂ ಅಮೇಝಿಂಗ್ ಆಗಿತ್ತು, ಎಲ್ಲರೂ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ. ಇವತ್ತು ಬಂದ್ಬಿಟ್ಟು ನಮ್ಮ ಸೆಕೆಂಡ್ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಪಾಡ್ಕಾಸ್ಟಲ್ಲಿ ನಾವೇನು ಕಾನ್ಸೆಪ್ಟ್ ಮಾಡ್ತಿದ್ದೀವಿ ಅಂತಂದರೆ, ಒಬ್ಬರು ಇಂಜಿನಿಯರಿಂಗ್ ಸ್ಟೂಡೆಂಟ್ ಬಂದುಬಿಟ್ಟು ಅಗ್ರಿಕಲ್ಚರ್ಗೆ ಹೆಂಗೆ ಅವ್ರು ಮಾಡ್ತಾ ಇದ್ದಾರೆ ಅಂತ. ಅವ್ರು ಬರಬೇಕಾದ್ರೆ 19 ಏಕರ್ಸ್ ಇತ್ತು, ಅದು ಇವತ್ತು ಅದು 50 ಏಕರ್ಸಿಗೆ ತಲುಪಿದ್ದಾರೆ. ಆ 50 ಏಕರ್ಸಲ್ಲಿ ಏನಿದೆ ಅಂತಂದರೆ ಧೂಪ ಬೆಳೆದಿದ್ದಾರೆ, ಧೂಪ ಜೊತೆಗೆ ಪೆಪ್ಪರ್ ಇದೆ, ಪಯ್ಯಾಣಿ ಇದೆ, ಮತ್ತು ಅರಕನಟ್ ಇದೆ, ಆಮೇಲೆ ರಬ್ಬರ್ ಇದೆ. ಅದ್ರ ಜೊತೆಗೆ ಅವರು ನರ್ಸರಿ ಮಾಡಿದ್ದಾರೆ. ನರ್ಸರಿ ಅಂದರೆ ಪೆಪ್ಪರ್ ನರ್ಸರಿ ಮಾಡಿದ್ದಾರೆ, ಅದರಲ್ಲೂ 1,75,000 ಮಾಡಿದ್ದಾರೆ. ಅದ್ರ ಜೊತೆಗೆ ಧೂಪ ನರ್ಸರಿನೂ ಇದೆ. ಆಮೇಲೆ ಏನಂತಾರೆ, ಮೇಯ್ನು ಫರ್ಟಿಗೇಷನ್ ಅಂದರೆ ಆಟೋಮೇಷನಲ್ಲಿ ನಿಮಗೆ ಎಂಟೈರ್ ತೋಟನ ಅವರು ಮೆನ್ಯೂರಿಂಗ್ ಮಾಡ್ತಾ ಇದ್ದಾರೆ. ಇವತ್ತು ನಮಗೆ ಏನು ಹೇಳ್ಬೋದು ಅಂದರೆ ಬಂಡಲ್ ಆಫ್ ನಾಲೆಜ್ ಅಂತ ಹೇಳ್ಬೇಕು ಈ ಗೆಸ್ಟ್ ಜೊತೆಗೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಅವ್ರು ಬಂದ್ಬಿಟ್ಟು ಅನಂತರಾಮಕೃಷ್ಣ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಸರ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನಮಸ್ಕಾರ. ತುಂಬ ಖುಷಿ ಆಯಿತು ನೀವು ನಮ್ಮ ಪಾಡ್ಕಾಸ್ಟಿಗೆ ಬಂದಿರೋದು. ನಾನು ನಿಮ್ಮದು ರೆಗ್ಯುಲರ್ ಆಗಿ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀನಿ, ಮತ್ತು ನಿಮ್ಮ ರೆಗ್ಯುಲರ್ ಆಗಿ ನಾನು ನಿಮ್ಮದು ಫಾಲೋನು ಮಾಡ್ತಾ ಇದ್ದೆ. ನಾನು ನಿಮ್ಮನ್ನ ನೀವೊಂದು ಧೂಪ ಮರದಲ್ಲಂತೂ ಪೆಪ್ಪರ್ ಅಂತೂ ಭಾರಿ ಚೆನ್ನಾಗಿ ಮಾಡಿದ್ದೀರಾ, ಮತ್ತು ಆಟೋಮೇಷನ್ನು ಅಷ್ಟೇ ಚೆನ್ನಾಗಿ ಮಾಡಿದ್ದೀರಾ, ಮತ್ತು ಪಯ್ಯಾಣಿನೂ ಹಾಕಿದ್ದೀರಲ್ಲ ನೀವು? ಹೌದು, ಪಯ್ಯಾನಿ ಹಾಕಿದ್ದೇನೆ. ಮತ್ತು ನೀವು ಬಂದುಬಿಟ್ಟು BE ಬಯೋಟೆಕ್ ಮಾಡಿದ್ದೀರಾ. ಹೌದು. ಅಲ್ಲಿಂದ ಡೈರೆಕ್ಟ್ ಹೆಂಗಿತ್ತು ಶಿಫ್ಟ್ ನಿಮ್ಮದು ಅಗ್ರಿಕಲ್ಚರ್ ಸೈಡಿಗೆ? ನಾನು 2008 ನಂತರ ಅಗ್ರಿಕಲ್ಚರಿಗೆ ಬಂದೆ. ಓಕೆ. ಮೊದಲು ತಂದೆಯವರು ನೋಡ್ಕೊಳ್ತಾ ಇದ್ರು. ಓಕೆ. ಒಂದು 15 ಎಕರೆ ಅಡಿಕೆ ಕಲ್ಟಿವೇಷನ್ ಇತ್ತು ಆವಾಗ. ಅಷ್ಟು 15 ಎಕರೆ ಮಾತ್ರ ಇದ್ದೀರಾ? 15 ಅಡಿಕೆ ಕಲ್ಟಿವೇಷನ್. ಟೋಟಲ್ ಪ್ರಾಪರ್ಟಿ ಇತ್ತು ನಮ್ಮದು 50 ಎಕರ್ಸ್ ಇತ್ತು. ಅದರ ನಂತರ ನಾನು ಫುಲ್ ಟೈಮ್ ಅಗ್ರಿಕಲ್ಚರ್ ಮಾಡ್ತಾ ಬಂದೆ. ಅದರ ನಂತರ ಬೇರೆ ಬೇರೆ ಕ್ರಾಪ್ಸ್ ನಾನು ಇಂಜಿನಿಯರಿಂಗ್ ಮುಗಿದ ಮೇಲೆ 2009ಇಂದ ರಬ್ಬರ್ ಕಲ್ಟಿವೇಷನು, ಮತ್ತು 2010ಇಂದ ಬನಾನಾ ಕಲ್ಟಿವೇಷನು, ಒಂದು 6 ಎಕರ್ಸಲ್ಲಿ ಬನಾನಾ ಕಲ್ಟಿವೇಷನ್ ಮಾಡ್ತಾಯಿದ್ದೆ. ಅದರ ನಂತರ ಕೊಕೋ ಕಲ್ಟಿವೇಷನು, ಮತ್ತು ಅಡಿಕೆ. ಅದರ ನಂತರ ನಾವು ಈ ಪೆರಿಷೇಬಲ್ ಕಮಾಡಿಟಿಯಿಂದ ಸ್ವಲ್ಪ ದೂರ ಉಳಿಲಿಕ್ಕೆ ಹೊರಟೆ. ಓಕೆ. ಅಂದರೆ ಸ್ವಲ್ಪ ಪ್ರೈಸ್ ಫ್ಲಕ್ಚುಯೇಷನ್ ಜಾಸ್ತಿ ಇತ್ತು. ಅದರ ನಂತರ 2016 ನಂತರ ನಾನು ಅಡಿಕೆ ಸ್ವಲ್ಪ ಎಕ್ಸ್ಪಾಂಡ್ ಮಾಡಿದೆ. ಬಾಳೆಯನ್ನು ಸ್ವಲ್ಪ ಕಡಿಮೆ ಮಾಡಿ ಅಡಿಕೆ ಸ್ವಲ್ಪ ಎಕ್ಸ್ಪಾಂಡ್ ಮಾಡಿದೆ. ಆವಾಗ ನನಗೆ ಪೆಪ್ಪರ್ನ ಇಂಟ್ರೆಸ್ಟ್ ಬಂತು. ಆವಾಗ ಪೆಪ್ಪರ್ ಕಲ್ಟಿವೇಷನ್ ಸ್ಟಾರ್ಟ್ ಮಾಡಿದೆ ಅಡಿಕೆಯಲ್ಲಿ. ಓಕೆ. ನಂತರ 2018 ಅಥವಾ ನಂತರ ನಾನು ನನ್ನ ಬಾಕಿ ಖಾಲಿ ಜಾಗದಲ್ಲಿ ಪೆಪ್ಪರ್ ಮಾಡಬೇಕಂತ ಹೊರಟು ಧೂಪವನ್ನು ಸಿಲೆಕ್ಟ್ ಮಾಡಿದೆ. ಮತ್ತು ಬಿಫೋರ್ 3 ಇಯರ್ಸಿಂದ ಒಂದು 7,000 ಧೂಪದ ಗಿಡ ಮತ್ತು 1,000 ಪಯ್ಯಾನಿ ಗಿಡ, ಹಾಗೆ ಒಂದು 15 ಎಕರ್ಸಲ್ಲಿ ಈ ಧೂಪ ಮತ್ತು ಪೆಪ್ಪರನ್ನು ಈಗ ಕಲ್ಟಿವೇಷನ್ ಮಾಡ್ತಾ ಇದ್ದೇನೆ. ಟೋಟಲ್ ನಾನು ನಂದಲ್ಲಿ ಈಗ ರಬ್ಬರು ಒಂದು 9 ಎಕರ್ಸು, ಮತ್ತು 15 ಎಕರೆ ಧೂಪ ಪೆಪ್ಪರು, ಮತ್ತೊಂದು 24 ಎಕರ್ಸ್ ಅಡಿಕೆ ವಿತ್ ಪೆಪ್ಪರು. ಹಾಗೆ ಆ ಥರ ನಾನು ಕೃಷಿ ಮಾಡ್ತಾ ಇದ್ದೇನೆ ಈಗ. ಅಮೇಝಿಂಗ್. ಮಾತ್ರ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀನಿ ರೆಗ್ಯುಲರ್ ಆಗಿ. ಮತ್ತು ನೀವು ಆ ಧೂಪಗೆ ಯಾಕೆ ಹೋದ್ರಿ? ನೀವು ಅಲ್ಲಿ ಅಡಿಕೆ ಬೆಳೆದ್ಬಿಟ್ಟು ಅಡಿಕೆಗೆ ನೀವು ಮೆಣಸು ಮಾಡ್ಬೋದಾಗಿತ್ತು, ಇಲ್ಲಾಂತಂದರೆ ಬೇರೆ ಮರಗಳನ್ನ ನಾವು ಸೆಲೆಕ್ಟ್ ಮಾಡ್ಕೋಬೋದಾಗಿತ್ತು. ನೀವು ಯಾಕೆ ಬೇರೆ ಧೂಪಕ್ಕೆ ಹೋದ್ರಿ, ಧೂಪ ಮತ್ತು ಪಯ್ಯಾಣಿಗೆ? ನಮ್ಮದು ಸ್ವಲ್ಪ ನೀರು ಶಾರ್ಟೇಜ್ ಇರುವ ಜಾಗ. ಓಕೆ. ನಮಗೆ ಅಡಿಕೆಗೆ ಬೇಕಾದಷ್ಟು ನೀರನ್ನು ಮ್ಯಾನೇಜ್ ಮಾಡಿದ್ದೇನೆ ನಾನು, ಸೋರ್ಸ್ ಮಾಡಿಕೊಂಡು. ಮತ್ತೊಂದು ಎಂತ ಅಂದರೆ ತುಂಬ ಟೆರೈನ್ ಜಾಗ. ಇನ್ನೊಂದು ಎಂತ ಅಂದರೆ 2016ಇಂದ
ನಾನು ಪೆಪ್ಪರು ಅಡಿಕೆಯಲ್ಲಿ ಮಾಡಲಿಕ್ಕೆ ಶುರು ಮಾಡಿದ ನಂತರ ಒಂದು 4 ಇಯರ್ಸಿಗೆ ನನಗೆ 4 ಟನ್ ಪೆಪ್ಪರ್ ಆಯಿತು 2020 ಆಗುವಾಗ. 4 ಇಯರ್ಸ್ಗೆ 4 ಇಯರ್ಸಿಗೆ ಅಮೇಝಿಂಗ್. ಅಲ್ಲಿ ನನಗೆ ಪೆಪ್ಪರ್ನ ಒಂದು ರುಚಿ ಸಿಕ್ಕಿತ್ತು. ಅಲ್ಲಿ ಏನು ಮಾಡಿದ್ದೆ ಅಂದರೆ ನಾನು ಕೆಲವು ಮಿಸ್ಟೇಕ್ಗಳನ್ನು ಮಾಡಿದ್ದೇನೆ. ಯಾವುದೇ ಸ್ಪ್ರೇ ಇಲ್ಲ ಪೆಪ್ಪರಿಗೆ, ಏನು ಅಡಿಕೆಗೆ ಸ್ಪ್ರೇ ಕೊಡ್ತೇವೆ ಅದು ಮಾತ್ರ. ಇದು ಮತ್ತು ಇದು ಬಳ್ಳಿ ಕಟ್ಟೋದು ಮಾತ್ರ. ಓಕೆ. ಸೊ ಹಾಗೆ ಬಂತು. ಮತ್ತು ಅದರ ನಂತರ ಅದು ವಿಲ್ಟು ಆಯಿತು, ಸ್ವಲ್ಪ 50% ವಿಲ್ಟ್ ಬಂತು. ಅದರ ನಂತರ ಪ್ರಾಪರ್ ನಾವು 2 ಬೋರ್ಡೋ ಸ್ಪ್ರೇ, ಬಾಕಿ ಡ್ರೈನೇಜು ಅದನ್ನೆಲ್ಲ ಮಾಡ್ಕೊಂಡು ಬಂದೆವು. ಸೊ ಇಲ್ಲಿ ಪೆಪ್ಪರಲ್ಲಿ ಯಾಕೆ ಇಂಟ್ರೆಸ್ಟ್ ಬಂತು ಅಂದರೆ ನಿಮಗೆ ಪೋಸ್ಟ್ ಹಾರ್ವೆಸ್ಟಿಂಗು ತುಂಬ ಈಸಿ. ಒಂದು ಅಡಿಕೆ ನಿಮಗೆ ಅಡಿಕೆಗೆ ಮಿನಿಮಮ್ 12 ಲೀಟ್ರು, 20ರಿಂದ 30 ಲೀಟ್ರು ನಿಮಗೆ ಸ್ವಲ್ಪ ಬಿಸಿಲಿರುವ ಜಾಗದಲ್ಲಿ, ಏನು ಸೌತ್ ವೆಸ್ಟ್ ಓಪನ್ ಇರುವ ಜಾಗದಲ್ಲಿ ಅಷ್ಟು ನೀರು ಬೇಕಾಗ್ತದೆ. ಆದರೆ ಪೆಪ್ಪರಿಗೆ ಅಷ್ಟು ನೀರಿನ ಅಗತ್ಯ ಬರೋದಿಲ್ಲ. ನಿಮಗೇನಾಗ್ತದೆ ಅಂದರೆ ಪೆಪ್ಪರಿಗೆ ನೀವು 1/5 ಅಡಿಕೆ ನೀರಿದ್ದರೆ ಸಾಕಾಗ್ತದೆ. ಸೊ ನನ್ನ ಗುಡ್ಡ ಕೂಡ ತುಂಬ ಟೆರೈನ್ ಇದ್ದ ಕಾರಣ ನಾನು ಧೂಪ ಪೆಪ್ಪರನ್ನು ಸಿಲೆಕ್ಟ್ ಮಾಡಲಿಕ್ಕೆ ಕಾರಣ. ಸೂಪರ್. ನಿಮ್ಮ ಡ್ಯಾಡ್ ಅಗ್ರಿಕಲ್ಚರ್ ಮಾಡ್ತಿದ್ರಲ್ಲ, 19 acres 15 acres ಏನೋ ಪ್ರಾಪರ್ಟಿ ಅಡಿಕೆ ಮಾಡಿದ್ರು ಅಂತ, ಆಗ ಮೆಣಸಿನ ಮಾಡಿದ್ರ ಅದರಲ್ಲಿ? ತುಂಬ ಹಿಂದೆ ಮಾಡಿದರು, 1980 ಹೇಳ್ತಾ ಇದ್ದು, ನಾನು ಹುಟ್ಟಿರಲಿಲ್ಲ ಆವಾಗ. ಸೊ ಆವಾಗ ಕಲ್ಟಿವೇಷನ್ ಇತ್ತು. ಅದರ ನಂತರ ಎಲ್ಲ ಹೋಗಿ ಒಂದು 10 kg ಪೆಪ್ಪರ್ ಆಗ್ತಾಯಿತ್ತು ಅಷ್ಟೇ. ಓವರಾಲ್ ಟೋಟಲ್ 10 kg. ಹೌದು ಹೌದು. ನಿಮ್ಗೆ ಡ್ರಾಸ್ಟಿಕ್ ಚೇಂಜಸ್ ಏನು ಪೆಪ್ಪರ್ ಮಾಡಬೇಕು ಅಂತ ಬಂದಿದ್ದು ಹೆಂಗೆ ಅಂತ? ಅಂದರೆ ಅದು ಪೆಪ್ಪರ್ ಕಲ್ಟಿವೇಷನ್ ಮಾಡಿದ ನಂತರ ಓಕೆ, ಅದು ನನಗೆ ಈಸಿ ಕ್ರಾಪ್ ಅಂತ ಅನಿಸಿತ್ತು. ಪೆಪ್ಪರ್ ಈಸಿ ಕ್ರಾಪ್ ಅಂತಲೇ ಅನಿಸಿತ್ತು. ಅದಕ್ಕೆ ಕೆಲವೆಲ್ಲ ರೀಸನ್ ಇದೆ. ಡಿಸೀಸ್ ಆ್ಯಂಗಲಲ್ಲಿ ನಿಮಗೆ ಸ್ವಲ್ಪ ಟಫ್ ಅಂತ ಕಂಡರೂ ಕೂಡ ಡಿಸೀಸ್ ಮೇಂಟೆನೆನ್ಸು, ಬಾಕಿ ಎಲ್ಲ ಅದರ ಏನು ಕೆಲಸಗಳು ತುಂಬ ಸುಲಭ. ನಿಮಗೆ ಹಾರ್ವೆಸ್ಟಿಂಗಿಗೆ ಲೇಬರ್ ಸಿಗ್ತಾರೆ. ಮತ್ತು ಒಮ್ಮೆ ಹಾರ್ವೆಸ್ಟ್ ಮಾಡಿದ ನಂತರ ಅದನ್ನು ಮೆಷಿನಲ್ಲಿ ಡಿಕಾನ್ ಮಾಡಲಿಕ್ಕೆ ಮೆಷಿನ್ ಇದೆ. ಅದರ ನಂತರ 5 days ಡ್ರೈಯಿಂಗು, 5 days ಡ್ರೈಯಿಂಗ್ ಆಮೇಲೆ ಡಸ್ಟ್ ತೆಗಿಲಿಕ್ಕೆ ಮೆಷಿನ್ ಇದೆ. ಅದರ ನಂತರ ಪ್ಯಾಕಿಂಗು. ಬಟ್ ನಮ್ಮಲ್ಲಿ ಅಡಿಕೆಯಲ್ಲಿ ಏನಾಗುತ್ತೆ ಅಂದರೆ, ಅಡಿಕೆಯಲ್ಲಿ ನೀವು ಹಾರ್ವೆಸ್ಟ್ ಮಾಡಿದ ನಂತರ ನಮ್ಮಲ್ಲಿ ಚಾಲಿ ಮಾಡ್ತೇವೆ, ನಿಮ್ಮ ಥರ ಕೆಂಪಡಿಕೆ ಮಾಡಲ್ಲ ನಾವು. ಅಲ್ಲಿ ಏನಾಗುತ್ತೆ ಅಂದರೆ, ಈಗ ಈ ಎನ್ವೈರ್ಮೆಂಟಲ್ ಚೇಂಜಸ್ ಆಗಿ ಬೇಸಿಗೆಯಲ್ಲಿ ನಮಗೆ ಲೀಫ್ ಸ್ಪಾಟ್ ಮತ್ತು ಇದು ಈ ಸಿಂಗಾರ ಒಣಗಿ ಹೋಗೋದು, ಕೊಲೆಟೆಟೊ ಇನ್ಫೆಕ್ಷನ್ ಬರುತ್ತೆ, ಅದಕ್ಕೂ ಸ್ಪ್ರೇ ಕೊಡಬೇಕಾಗುತ್ತೆ. ಮತ್ತು ಮಳೆಗಾಲದಲ್ಲಿ ಕೊಳೆ ರೋಗಕ್ಕೂ ಸ್ಪ್ರೇ ಕೊಡಬೇಕಾಗುತ್ತೆ. ಅದರ ನಂತರ 60 days ನಾವು ಹಾರ್ವೆಸ್ಟ್ ಮಾಡಿದಂಥ 60 days ಡ್ರೈಯಿಂಗ್ ಮಾಡಬೇಕಾಗುತ್ತೆ. 60 days ಡ್ರೈ ಮಾಡುವಾಗ ಬಿಫೋರ್ ಮಳೆ ಬರುತ್ತೆ. ಯಾವಾಗ ಡಿಸೆಂಬರ್ ತನಕ ಮಳೆ ಬರುತ್ತೆ, ಮತ್ತು ಮಾರ್ಚಿಗೆ ಮಳೆ ಸ್ಟಾರ್ಟ್ ಆಗುತ್ತೆ. ಸೊ ಕ್ವಾಲಿಟಿ ಆಫ್ ದ ಅಡಿಕೆ ಕಷ್ಟ ಆಗುತ್ತೆ, ಮತ್ತು ಪುನಃ ಸಪರೇಷನ್ನು ತುಂಬ ಟಫ್ ಇರುತ್ತೆ. ಸೊ ಇದು ಎಲ್ಲ ನೋಡಿದಾಗ ನನಗೆ ಪೆಪ್ಪರು ಇದರಿಂದ ಈಸಿ ಅಂತ ಕಂಡಿತ್ತು. ಯಾಕೆಂದರೆ ನಮಗೆ ನೀರಿನ ಕೊರತೆ ಇರುವ ಕಾರಣ ನೀರು ಕಡಿಮೆ ಸಾಕಾಗುತ್ತೆ. ಅಂದರೆ ಪೆಪ್ಪರಲ್ಲಿ ನಿಮಗೆ ಕ್ಯಾಕ್ಟಿನ್ ಫಾರ್ಮೇಷನ್ ಏಪ್ರಿಲ್ ಮೇಲೆ ಆದರೂ ಕೂಡ ನಿಮಗೆ ನೀರು ಏನಾದರೂ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ನೀವು ಏಪ್ರಿಲ್ ನಂತರ ಸ್ವಲ್ಪ ನೀರು ಕೊಟ್ಟು, ಮಳೆಗಾಲದಲ್ಲಿ ಅದು ಚಿಗುರಿ ಫ್ಲವರಿಂಗ್ ಆಗುವ ಗಿಡ. ಫ್ಲವರಿಂಗ್ ಆಗಿ ಥ್ರೂಔಟ್ ಮಳೆಗಾಲ ಅದು ಬೆಳೆದು, ಮತ್ತು ಹಾರ್ವೆಸ್ಟ್ ಕೂಡ ನಿಮಗೆ ಫೆಬ್ರವರಿಗೆ ಆಗುವಾಗ ನಮ್ಮಲ್ಲಿ ಆಗಿ ಹೋಗುತ್ತೆ. ಸೊ ಅಡಿಕೆಗೆ ಹಾಗಲ್ಲ, ನಮಗೆ ಇದು ಫ್ಲವರಿಂಗ್ ನವಂಬರಲ್ಲಿ ಈಗಷ್ಟು ಥ್ರೂಔಟ್ ದ ಇಯರ್ ಮೋನೋಕಾಟ್ ಆದಾಗ ಥ್ರೂಔಟ್ ಇಯರ್ ನವಂಬರ್ ಟು ಮೇಯಲ್ಲಿ ನೀವು ಎಲ್ಲಿ ಯಾವ ಟೈಮಲ್ಲೂ ನೀರು ಫೇಲ್ ಆದರೂ ನೀವು ಕ್ರಾಪ್ ಫೇಲ್ಯೂರ್ ಆಗುತ್ತೆ. ಸೊ ಇದರಿಂದಾಗಿ ನಾನು ಪೆಪ್ಪರನ್ನು ಸಿಲೆಕ್ಟ್ ಮಾಡಲಿಕ್ಕೆ ಕಾರಣ. ಸೂಪರ್. ಮತ್ತು ನೀವು ಇಂಜಿನಿಯರಿಂಗ್ ಎಲ್ಲ ಮುಗಿಸಿದ್ರಿ, ಹೋಗ್ಬಿಟ್ಟು ವರ್ಕನ್ನು ಮಾಡಿದ್ರ ನೀವು? ಇಲ್ಲ, ಇಂಜಿನಿಯರಿಂಗ್ ಮುಗಿಸಿ ನಾನು ಏನಾಯಿತು ಅಂದರೆ, ನಂದು ತಂದೆ ಮತ್ತು ನನಗೆ ಏಜ್ ಗ್ಯಾಪು ತುಂಬ ಇತ್ತು. ಒಂದು ತಂದೆ 77, ನಾನು 21. ತಂದೆ ಕೂಡ ಗ್ಯಾಪೇ. ಹೌದು. ತಂದೆ ಕೂಡ ಇಂಜಿನಿಯರಿಂಗ್ ಮಾಡಿ 1953 50ಯಲ್ಲೆಲ್ಲ ಇರ್ಬೋದು, MITಯಲ್ಲಿ ಇಂಜಿನಿಯರಿಂಗ್ ಮಾಡಿದ್ದಾರೆ. ಹೌದು, ಮಡ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ. ಆವಾಗ ಅವರು ಅಬ್ದುಲ್ ಕಲಾಂ ಅವರು 1 ವರ್ಷ ಸೀನಿಯರ್ ಆಗಿದ್ದರು. ತಂದೆಯವ್ರದ್ದು ಎಲೆಕ್ಟ್ರಿಕಲ್ ಬ್ರಾಂಚ್ ಆಗಿತ್ತು. ಅವರು ಕೂಡ ಸ್ವಲ್ಪ ಸಮಯ ಆಗ್ರಾದಲ್ಲಿ ಒಂದು 6 months ಕೆಲಸ ಮಾಡಿ ಅಗ್ರಿಕಲ್ಚರಿಗೆ ಬಂದರು. ಸೊ ತಂದೆಯವರ ವಿಶ್ ಕೂಡ ನಾನು ಅಗ್ರಿಕಲ್ಚರ್ಲೇ ಇರಬೇಕು ಅಂತ ಇತ್ತು. ಸೊ ಹಾಗೆ ನಾನು ಅಗ್ರಿಕಲ್ಚರನ್ನು ಆಪ್ಟ್ ಮಾಡಿದೆ. ಈಗ ಏನಾಗುತ್ತೆ ಅಂತಂದರೆ, ಎಜುಕೇಷನ್ ಮುಗಿಸ್ಕೊಂಬಂದಾಗ ಅಗ್ರಿಕಲ್ಚರ್ ಬಂದಾಗ ಸುಲಭ ಇರಲ್ಲ. ಯಾಕೆಂತಂದರೆ ನಮಗೆ ಏನೋ ಒಂದು ಮಾಡಬೇಕು ಅಂತ ಇರುತ್ತೆ. ಆದರೆ ದೊಡ್ಡವರಿಗೆ ಇವನೇನು ಮಾಡ್ತೀನಿ ಅಂತ ಅರ್ಥ ಆಗಲ್ಲ. ಆಗ ಆ ಚಾಲೆಂಜಸ್ ಹೆಂಗೆ ಫೇಸ್ ಮಾಡಿದ್ರೆ, ಹೆಂಗೆ ಅದನ್ನ ನೀವು ಓವರ್ಕಮ್ ಮಾಡಿದ್ರಿ? ಆವಾಗ ಚಾಲೆಂಜಸ್ ತುಂಬ ಇತ್ತು. ನಾನು 2008 ಅಗ್ರಿಕಲ್ಚರ್ಗೆ ಬರುವಾಗ ಆವಾಗ ಲೇಬರ್ ಇಶ್ಯೂ ಸ್ಟಾರ್ಟ್ ಆಗಿತ್ತು.
ಅದನ್ನು ಮೊದಲು ಲೇಬರ್ ತುಂಬ ಇರ್ತಾಯಿದ್ರು. ಲೇಬರ್ ಇಶ್ಯೂ 2018 ಸ್ಟಾರ್ಟ್ ಆಗಿದೆ. ಮತ್ತು ವೆದರ್ ಚೇಂಜಸ್ ಸ್ಟಾರ್ಟ್ ಆಗಿತ್ತು. ಬೇಸಿಗೆಯಲ್ಲಿ ಮಳೆ ಬರುವುದು, ಆ ಥರದ ಅಗ್ರಿಕಲ್ಚರ್ ಸ್ವಲ್ಪ ಟಫೇ ಇತ್ತು. ಮತ್ತು ನಿಮಗೆ ವಾಟ್ರ್ ಶಾರ್ಟೇಜ್ ಇತ್ತು. ಸೊ ಏನು ಪ್ರಾಬ್ಲಮ್ ಇದ್ದರೂ ನಾನೇನು ಕಂಡುಕೊಂಡೆ ಅಂದರೆ ಎಲ್ಲ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ. ಕರೆಕ್ಟ್. ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದರೆ ನೀವು ಅಗ್ರಿಕಲ್ಚರಲ್ಲಿ ಡೆಫಿನೆಟ್ಲಿ ಸಕ್ಸಸ್ ಆಗಲಿಕ್ಕಾಗುತ್ತೆ. ಪ್ರಾಬ್ಲಮ್ಮೇ ಅಂತ ಹೇಳ್ಕೊಂಡು ಕೂತ್ರೆ ಅದು ಸಮಸ್ಯೆಯಾಗಿ ಹೋಗುತ್ತೆ. ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋದರೆ ನಾವು ಸಕ್ಸಸ್ ಕಡೆಗೆ ಈಸಿಯಲ್ಲಿ ಹೋಗ್ಬೋದು ಅಂತ ಕಾಣುತ್ತೆ ನನಗೆ. ಈಗ ಧೂಪದ ಮರದಲ್ಲಿ ಎಷ್ಟು ಮರ ಇದೆ? ಟೋಟಲ್ ಧೂಪ ಮರ ಎಷ್ಟಿದೆ ನಿಮ್ಮಲ್ಲಿ? ಧೂಪ ಮರ ನನ್ನ ಹತ್ರ 7,000 ಧೂಪದ ಮರಗಳಿವೆ. 1,000 ಪಯ್ಯಾನಿ ಗಿಡ ಇದೆ. ಈ ಧೂಪದ ಮರವನ್ನು ಯಾಕೆ ನಾನು ಸಿಲೆಕ್ಟ್ ಮಾಡಿದೆ ಅಂದರೆ, ಇದು ನಾನು ಅಡಿಕೆಯಲ್ಲಿ ಎಲ್ಲ ಕಲ್ಟಿವೇಷನ್ ಮಾಡಿದ ನಂತರ ನಮಗೆ ನೀರು ಶಾರ್ಟೇಜ್ ಇದ್ದ ಕಾರಣ ನನ್ನ ಹತ್ರ ಒಂದು 15 ಎಕರೆ ಇದ್ದ ಗುಡ್ಡದಲ್ಲಿ ಹೇಗೆ ಕಲ್ಟಿವೇಷನ್ ಮಾಡ್ಬೋದು ಅಂತ ಆಲೋಚನೆ ಮಾಡ್ತಾ ಇದ್ದೆ. 2016 ನಾನು ಪೆಪ್ಪರ್ ತಳಿಯನ್ನು ತರಲಿಕ್ಕೆ ಹೋಗುವಾಗ ಪನೀರ್ ರಿಸರ್ಚ್ನಲ್ಲಿ 80 ಧೂಪದ ಮರಗಳನ್ನು ನೋಡಿದ್ದೆ. ಓಕೆ. ಅಲ್ಲಿ ಅವರು ಆವಾಗ ಅದನ್ನು ರೆಕಮೆಂಡ್ ಮಾಡ್ತಾ ಇರಲಿಲ್ಲ. ಏನೋ ಒಂದು ದಪ್ಪ ಬರುತ್ತಾ ಎಂತ ಅಂತ ರೀಸನ್ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಈಗ ಪನೀರ್ ಅವರು ರೆಕಮೆಂಡ್ ಮಾಡ್ತಾ ಇರಲಿಲ್ಲ. ಬಟ್ ಅಲ್ಲಿ ಏನೋ 98 ಹಾಕಿದ ಧೂಪದ ಮರಗಳು 80 ಇತ್ತು ಆವಾಗ. ಬಟ್ ನಾನು ಆವಾಗೇನು ಸಿಲೆಕ್ಟ್ ಮಾಡಲಿಲ್ಲ, ಅದರ ಬಗ್ಗೆ ಏನು ಆಲೋಚನೆ ಮಾಡಲಿಲ್ಲ. ನಮ್ಮದು ಪೆಪ್ಪರು 2020 ಆವಾಗ ಅಡಿಕೆ ಎಲ್ಲ ಕವರೇಜ್ ಆದ ನಂತರ ಇದು ನೆಕ್ಸ್ಟು ಯಾವ ಮರ ಮಾಡುವ ಅಂತ ನೋಡುವಾಗ ನನ್ನಲ್ಲೇ ಇದ್ದ ಧೂಪದ ಮರಗಳನ್ನು ಟಾಪನ್ನು ತೆಗೆದೆ ನಾನು. ಒಂದು ಸಾಧಾರಣ ಒಂದು ಫೀಟ್ ಗರ್ತಿರುವ ಮರಗಳದ್ದು. ಅದೇನಾಯಿತು ಅಂದರೆ ಟಾಪಲ್ಲಿ ಮಾತ್ರ ಚಿಗುರು ಬರ್ತಾಯಿತ್ತು. ನಿಮಗೆ ಟ್ರಂಕಲ್ಲಿ ಎಲ್ಲಿಯೂ ಚಿಗುರು ಬರ್ತಾ ಇರಲಿಲ್ಲ. ಮತ್ತು ಚಿಗುರು ಬಂದದ್ದು ನಿಮಗೆ ನೇರವಾಗಿ ಮೇಲೆ ಹೋಗ್ತಾ ಇತ್ತು, ಅಡ್ಡಗೆಲ್ಲುಗಳು ಬರ್ತಾ ಇರಲಿಲ್ಲ. ಅದು ನನಗೆ ಪ್ಲಸ್ ಪಾಯಿಂಟ್ ಕಂಡಿತ್ತು. ಯಾಕೆ ಅಂತ ಹೇಳಿದರೆ, ನಿಮಗೆ ಹೈ ಡೆನ್ಸಿಟಿಯಲ್ಲೂ ಅದರಲ್ಲಿ ಬಿಸಿಲು ಪಿನೆಟ್ರೇಷನ್ ಆಗುತ್ತೆ. ಮತ್ತು ಟಾಪ್ ತೆಗೆದ್ರೆ ನಾರ್ಮಲಿ ನಿಮಗೆ ಹೆಚ್ಚಿನ ಮರಗಳು ಕಡಿಮೆ ಇಲ್ಲದ್ರೆ ಜಾಸ್ತಿ. ಈಗ ಹಲಸನ್ನು ಟಾಪ್ ತೆಗೆದ್ರೆ ಕೆಳಗಿಂದ ಮೇಲೆ ತನಕ ಚಿಗುರುತ್ತೆ. ಈ ಸಾಗುವಾನಿ ಆಗಿರ್ಬೋದು, ಬೇರೆ ಯಾವ ಮರಗಳು. ಇದರಲ್ಲಿ ಏನಾಗುತ್ತೆ ಮಾತ್ರ ಇದರದ್ದೊಂದು ಸ್ಪೆಷಲ್ ಟಾಪಲ್ಲಿ ಮಾತ್ರ ಚಿಗುರುತ್ತೆ. ಮತ್ತೇನೆಂದರೆ ನಿಮಗೆ ಸ್ಟ್ರೈಟಾಗಿ ಹೋಗುತ್ತೆ. ಮತ್ತು ಯಾವುದೇ ಬ್ರ್ಯಾಂಚಸ್ 20% ನೀವು ನಾರ್ಮಲಾಗಿ ನ್ಯಾಚುರಲ್ ಆಗಿ ಬೆಳೆದ ಧೂಪದ ಮರ ನೋಡಿದರೆ ಔಟ್ ಆಫ್ 100 80% ಮರಗಳು ಆಫ್ಟರ್ 30 ಫೀಟ್ ಬ್ರಾಂಚಸ್ ಇರುತ್ತೆ. ಎಲ್ಲೋ ಶೂಟ್ ಟಿಪ್ ಏನಾದರೂ ಕಟ್ಟಾಗಿ ಇನ್ಸೆಕ್ಟ್ ಡ್ಯಾಮೇಜ್ ಆದ್ದು ಮಾತ್ರ ಅಲ್ಲಿ ಬ್ರಾಂಚ್ ಹೊಡೆಯುತ್ತೆ ಕೆಳಗಿಂದ. ಸೊ ನಾವು 35 ಫೀಟಿಗೆ ಮ್ಯಾನೇಜ್ ಮಾಡಿದರೆ 20% ಚಿಗುರನ್ನು ತೆಗಿತಾ ಇದ್ದರೆ ಒಂದು 2-3 ಇಯರ್ಸ್ ನಂತರ ಟಾಪ್ ಔಟ್ ಮಾಡಿ ಅದನ್ನು ಇದು ಮೇಂಟೈನ್ ಮಾಡಿದ್ರು. ಟಾಪಲ್ಲಿ ಮಾತ್ರ ನಾವು ಮೇಲೆ 1 ಸ್ಪ್ರೂನ್ ಮಾಡಿದ್ರೆ ಸಾಕು ಅಂತ ನನಗೆ ಕಂಡಿತ್ತು. ಮತ್ತು ಯಾವುದೇ ಮರಗಳು ಸಾಯಲಿಲ್ಲ ನನಗೆ. ಅದರಿಂದ 5ರಲ್ಲಿ ಇದು ಯಾವನು ಚಿಗುರು ಟಾಪ್ ತೆಗೆದಿದ್ದೀನಿ, ಅದು ಸಾಯಲಿಲ್ಲ. ಹಾಗೆ ನಾನು 3 ಇಯರ್ಸ್ ಬ್ಯಾಕ್ ಡಿಸೈಡ್ ಮಾಡಿ 3.5 ಇಯರ್ಸ್ ಬ್ಯಾಕ್ ಡಿಸೈಡ್ ಮಾಡಿ ಒಂದು 7,000 ಧೂಪದ ಮರಗಳನ್ನು ಒಮ್ಮೆಗೆ ಅಲ್ಲ, 4,300 ಧೂಪದ ಮರಗಳನ್ನ 1 ವರ್ಷ, 2,200 ಮತ್ತೊಂದು ವರ್ಷ, 500 ಮತ್ತೊಂದು ವರ್ಷ ನಾಟಿ ಮಾಡಿದೆ. ಅದರಲ್ಲಿ ಸ್ವಲ್ಪ 50% ನಾನು ಸೀಡಲ್ಲಿ ಗಿಡಗಳನ್ನು ಮಾಡಿದೆ. ಮತ್ತು 50% ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ, ಕೇರಳ ಮತ್ತು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಗಿಡಗಳನ್ನು ಕಲೆಕ್ಟ್ ಮಾಡಿದೆ. ಅದು ನನಗೆ ಇದು ಮೇಂಟೆನೆನ್ಸು ತುಂಬ ಈಸಿಯಾಗಿ ಕಂಡಿತು. ಆವಾಗ ತುಂಬ ಜನ ಹೇಳ್ತಾ ಇದ್ದರು, ಅಂದರೆ ಧೂಪದ ಮರ ಎಲಿಯೋಪಾತಿ ಇಫೆಕ್ಟ್ ಇದೆ, ಧೂಪದ ಮರ ಯಾವುದು ಮರಗಳನ್ನು ಬೆಳೀಲಿಕ್ಕೆ ಬಿಡಲ್ಲ, ಈ ಥರ ಹೇಳ್ತಾ ಇದ್ದು. ನಂದು ಒಂದೇ ವಿವಿತ್ತು, ಯಾಕೆಂದರೆ ಅಡಿಕೆ ಮೋನೋಕಾಟಲ್ಲಿ ಬೇರುಗಳು ಒತ್ತೊತ್ತಾಗಿರುತ್ತೆ. ಅಲ್ಲಿ ಪೆಪ್ಪರಿಗೆ ಒಳಗೆ ಹೋಗಲಿಕ್ಕೆ ಜಾಗವೇ ಕೊಡಲ್ಲ ಅಡಿಕೆ. ಧೂಪದ ಮರ ಡೈಕಾಟ್ ಆದ ಕಾರಣ ಫೈಬರಸ್ ರೂಟ್ಸ್ ಸ್ವಲ್ಪ ಮೇಲ್ಗಡೆ ಇರುತ್ತೆ, ಅದರಲ್ಲಿ ಗ್ಯಾಪ್ಸ್ ಇರುತ್ತೆ ಮಣ್ಣಲ್ಲಿ, ಸೊ ರೂಟ್ಸ್ ಹೋಗ್ಬೋದು ಅಂತ. ಮತ್ತು ಎಲಿಯೋಪಾತಿಕ್ ಇಫೆಕ್ಟ್ ಬಗ್ಗೆ ನಾನು ಅಷ್ಟು ತಲೆ ಕೊಡಿಸ್ಕೊಳ್ಳಿಲ್ಲ. ಬಟ್ ನನಗೆ ನೋಡುವಾಗ ಪೆಪ್ಪರು ನಾನು ಹಾಕಿ 1 ವರ್ಷ 5 ತಿಂಗಳಾಯಿತು. ನನಗೆ 1 ವರ್ಷಕ್ಕೆ ಇಳುವರಿ ಕೊಟ್ಟು ಈಗ ನಾನು ಒಂದು 24 ಚೀಲವು ಹಾರ್ವೆಸ್ಟ್ ಮಾಡಿದ್ದೇನೆ. ಇದು ಪೆಪ್ಪರ್ ಗಿಡವೂ ಹಾಗೆ 10-12 ಅಡಿ ಬಂದಿದೆ. ಅಲ್ಲಿ ಯಾವುದೇ ಎಲಿಯೋಪಾತಿ ಇಫೆಕ್ಟು ಅದು ತೋರಿಸಿಲ್ಲ. ಯಾಕಂದರೆ ನಾನು ಮತ್ತೆ ಅದರ ಸ್ಟಡಿ ಮಾಡುವಾಗ ಪೆಪ್ಪರ್ ಆಲ್ಸೋ ನಿಮಗೆ ಎಲಿಯೋಪಾತಿ ಇಫೆಕ್ಟ್ ತೋರಿಸುತ್ತೆ ಇನ್ನೊಂದು ಮರದ ಮೇಲೆ. ಸೊ ಹಾಗೆ ಈ ಎಲಿಯೋಪಾತಿ ಅಂದರೆ ಯಾವುದೋ ಫೈಟೋಕೆಮಿಕಲ್ಸನ್ನು ರಿಲೀಸ್ ಮಾಡಿ ಸಪ್ರೆಸ್ ಮಾಡುತ್ತೆ ಅಂತ ಲೆಕ್ಕ. ಬಟ್ ಅದು ಸುಳ್ಳು ಅಂತಾಯಿತು. ಆ್ಯಕ್ಚುಲಿ ಅದು ಧೂಪದ ಮರದಲ್ಲಿ ಭಾಳ ಚೆನ್ನಾಗಿ ಪೆಪ್ಪರ್ ಗ್ರೋ ಆಗುತ್ತೆ, ಬಿಸಿಲಿನ ಪಿನೆಟ್ರೇಷನ್ ತುಂಬ ಚೆನ್ನಾಗಿರುತ್ತೆ, ಮತ್ತು ರೂಟ್ಸ್ ಕೂಡ ಹಾಗೆ ತುಂಬ ಒತ್ತೊತ್ತಾಗಿ ಮೇಲ್ಗಡೆ ಬರಲ್ಲ. ನಿಮಗೆ ಡೈಕಾಟ್ ಪ್ಲ್ಯಾಂಟ್ ಆದ ಕಾರಣ
ಅದು ಕೆಳಗೆ ರೂಟು ಹೋಗುತ್ತೆ. ಅಮೇಝಿಂಗ್ ಮಾತ್ರ. ಮತ್ತು ನೀವು ಧೂಪ ಮರ ನಡಬೇಕಂದಾಗ ಸಖತ್ ಜನ ಏನೋ ಹೇಳಿರ್ತಾರೆ, ಇದಾಗಲ್ಲ, ಇದು ಮಾಡೋದು, ಇದು ಸಕ್ಸಸ್ ಇಲ್ಲ ಅಂತ. ಹೌದು, ಆ ಟೈಮಲ್ಲಿ ನೀವು ಯಾರನ್ನಾರು ಕಾಂಟ್ಯಾಕ್ಟ್ ಮಾಡಿದ್ರಾ ಹೆಂಗೆ ಅಂತ, ಇಲ್ಲ ನೀವೇ ಡಿಸಿಷನ್ ತೊಗೊಂಡು ನೀವು ಮಾಡಿದ್ರ ಅಂತ? ಆ, ಇಲ್ಲ, ನಾನು ಅದಕ್ಕೆ ತಲೆ ಕೆಡಿಸಲಿಕ್ಕೆ ಹೋಗಲಿಲ್ಲ. ಏನಾಗ್ತದೆ ಆಗಲಿ, ಎಟ್ ಎ ಟೈಮ್ ನಾನು ಹಾಕಿದೆ. ಹಾಂ. ಸುಮಾರು ಹೇಳ್ತಾ ಇದ್ರು, ಒಂದು ಎಲಿಯೋಪ್ಯಾಥಿಕ್ ಇಫೆಕ್ಟು, ಮತ್ತೊಂದು ತುಂಬ ದಪ್ಪ ಆಗುತ್ತೆ, ತುಂಬ ನೀರು ಕುಡಿಯುತ್ತೆ, ಕರೆಕ್ಟ್. ಮತ್ತು ಇನ್ನೊಂದು ಏನು ಹೇಳ್ತಾ ಇದ್ರು ಅಂದರೆ, ಈಗ ಮರ್ತೋಯ್ತು ನನಗೆ. ಹೀಗೆ ಸುಮಾರು ಹೇಳ್ತಾ ಇದ್ರು. ಬಟ್ ಎಲ್ಲದಕ್ಕೂ ನನ್ನ ಹತ್ರ ಆನ್ಸರ್ ಇತ್ತು. ಯಾವುದರಂದರೆ, ಒಂದು ಹೇಳ್ತಾ ಇದ್ದು ಎಲಿಯೋಪ್ಯಾಥಿಕ್ ಇಫೆಕ್ಟ್, ಪೆಪ್ಪರ್ ಕೂಡ ಎಲಿಯೋಪ್ಯಾಥಿಕ್ ಇಫೆಕ್ಟನ್ನು ತೋರಿಸುತ್ತೆ, ಅದು ಕೂಡ ಪೆಪ್ಪರ್ ಗ್ರೋತ್ ಬಂತು, ಸೊ ಅದು ಸುಳ್ಳು ಅಂತಾಯಿತು. ಮತ್ತೊಂದು ನಿಮಗೆ ನೀರು ಕುಡಿಯುತ್ತೆ ಅಂತ. ನೀರು ಕುಡಿಯುತ್ತೆ ಅಂದರೆ, ನಾವು ಧೂಪದ ಮರಗಳನ್ನು ರೆಗ್ಯುಲೇಟ್ ಮಾಡ್ತೇವೆ. ಯಾವುದು ನೀವು ಕೆನಪಿ ಬಿಡ್ತೀರಿ ತುಂಬ, ಆವಾಗ ನೀರು ಜಾಸ್ತಿ ಬೇಕಾಗುತ್ತೆ. ಧೂಪ ಒಂದು ಡೈಕಾಟ್ ಪ್ಲ್ಯಾಂಟ್ ಆದ ಕಾರಣ ಅದು ಕೆಳಗಿಂದಲೂ ನೀರನ್ನು ತಗೊಳ್ಳುತ್ತೆ, ಪ್ಲಸ್ ನಿಮಗೆ ಕೆನೋಪಿ ಸಣ್ಣದಿರುತ್ತೆ, ಯಾಕೆಂದರೆ ನಾವು ಕೆನಪಿಯನ್ನು ರೆಗ್ಯುಲೇಟ್ ಮಾಡ್ತೇವೆ. ಆವಾಗ ಅಲ್ಲಿ ಫೋಟೋಸಿನ್ಸಿಸ್ ಆಗುವ ಏರಿಯಾ ತುಂಬ ಕಮ್ಮಿ ಇರುತ್ತೆ. ನೀವೆಷ್ಟು ಫೋಟೋಸಿನ್ಸಿಸ್ ಆಗುತ್ತೆ ಅಷ್ಟೇ ನೀರು ಅಬ್ಸಾರ್ಬ್ ಆಗುತ್ತೆ. ಸೊ ವಾಟರ್ ಆಲ್ಸೋ ರೆಗ್ಯುಲೇಟೆಡ್. ನಿಮ್ಮ ಅಡಿಕೆಯಿಂದ ಕಡಿಮೆ ಅದು ನೀರು ತಗೊಳ್ಳುತ್ತೆ, ಅಂದರೆ ಅಷ್ಟು ಕೆನೋಪಿ ಇರಲ್ಲ ಅಡಿಕೆಯಷ್ಟು. ಮತ್ತೊಂದೆಂತ ಅಂದರೆ, ದಪ್ಪ ಆಗೋದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ನಿಮಗೆ ಎಷ್ಟು ಸೈಜ್ ಕ್ಯಾನೋಪಿ ಇದೆ ಅಂತ. ನೀವು ಇಯರ್ಲಿ ಒನ್ಸ್ ಪ್ರೋನ್ ಮಾಡುವಾಗ ಮರದ ಗರ್ತು ಒಂದು 20-27 ವರ್ಷಕ್ಕೆ 1.5 ಅಡಿ ಗರ್ತು ಬರ್ಬೋದು ಅಷ್ಟೇ. ಸೊ ನನ್ನ ಹತ್ರ ಅದು ಎಲ್ಲದಕ್ಕೂ ಆನ್ಸರ್ ಇತ್ತು. ನಾನು ಅದಕ್ಕೆ ಯಾವುದೇ ತಲೆ ಕೆಡಿಸ್ಲಿಕ್ಕೆ ಹೋಗಲಿಲ್ಲ. ಮತ್ತೆ ಈಗ ಬಂದು ನೋಡಿದವ್ರು ಏನು ಹೇಳ್ತಾರೆ? ಆಗ ಹೇಳಿದವ್ರು ಆಗಲ್ಲ ಅಂದ್ರೆ ಈಗ ಬಂದು ನೋಡಿದಾರಾ? ಈಗ ಏನಾಗಿದೆ ಅಂದರೆ, ಅದು ಒಂದು ವೈರಲ್ ಆಗಿ ಈಗ ಆಗ ಹೇಳಿದವರೇ ಅದನ್ನು ಹಾಕಲಿಕ್ಕೆ ಹೊರಟಿದ್ದಾರೆ. ಈಗ ತುಂಬ ಅದು ಡಿಮಾಂಡ್ ಆಗಿ ಒಂದು 5 ಸ್ಟೇಟಲ್ಲಿ ನಮಗೆ ಅದರ ಗಿಡಗಳ ಆರ್ಡ್ರ್ ಬಂದಿದೆ. 5 ಸ್ಟೇಟಲ್ಲಿ ಕಲ್ಟಿವೇಷನ್ ಆಗ್ತಾ ಇದೆ. ನನಗೆ ಖುಷಿ ಆಗ್ತಾ ಇದೆ, ಯಾಕೆಂದರೆ ಈಗ ತುಂಬ ಖಾಲಿ ಜಾಗಗಳಿದೆ. ನೀವು ಚಿತ್ರದುರ್ಗ, ಕೋಲಾರ ಹೋದರೆ ಈಗ ಗ್ಲೋಬಲ್ ವಾರ್ಮಿಂಗು ಇದೆ. ಈ ಧೂಪ ಒಂದು ಎವರ್ಗ್ರೀನ್ ಟ್ರೀ ಆದ ಕಾರಣ ನಿಮಗೆ ತುಂಬ ಕಾರ್ಬನ್ ಫಿಕ್ಸ್ ಆಗ್ತದೆ. ಟ್ರಂಕ್ ಸೈಜ್ ಎಷ್ಟು ದಪ್ಪ ಆಗುತ್ತೋ, ಈಗ ನೀವು ರೆಗ್ಯುಲೇಟ್ ಮಾಡಿದರೆ, ನೀವು ಪೆಪ್ಪರ್ ಮಾಡಿದರೆ ಟ್ರಂಕ್ ಸೈಜ್ ದೊಡ್ಡದಾಗುತ್ತೆ, ರೆಗ್ಯುಲೇಟ್ ಮಾಡಿ ಸಪೋರ್ ಆಗುತ್ತೆ, ಬಟ್ ಹೈಯೆಸ್ಟ್ ಕಾರ್ಬನ್ ಫಿಕ್ಸೇಷನ್ ಆಗುತ್ತೆ. ಸೊ ಅರ್ತ್ ಕೂಲಿಂಗಲ್ಲೂ ಅದರ ಪಾತ್ರ ದೊಡ್ಡದಿದೆ. ಮತ್ತು ನಿಮಗೆ ಫಾರ್ಮರ್ಸಿಗೆ ಕಲ್ಟಿವೇಷನ್ ಮಾಡಿದರೂ ಪೆಪ್ಪರು ಅದರಲ್ಲಿ ಮಾಡ್ಬೋದು, ವಿತ್ ಲೋ ವಾಟ್ರಲ್ಲಿ ಶೇಡನ್ನು ಮೇಂಟೈನ್ ಮಾಡಿಕೊಂಡು. ಪ್ಲಸ್ಸು ಅದಕ್ಕೆ ಒಂದು ರೆಸಿನ್ನ ವ್ಯಾಲ್ಯೂ ಇದೆ, ಅದು ಒಂದು ಮತ್ತೊಂದು ಅಡ್ವಾಂಟೇಜು. ರೆಸಿನ್ ಅಂದರೆ, ಧೂಪದ ಮರದ ರೆಸಿನನ್ನು ನಮ್ಮ ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಮಾತ್ರ ತೆಗಿತಾರೆ, ಬೇರೆ ಎಲ್ಲಿ ತೆಗೆದಿಲ್ಲ. ಅದನ್ನು ಗೌರ್ಮೆಂಟ್ ಟೆಂಡರ್ ಮುಖಾಂತರ ಗೌರ್ಮೆಂಟು ಪ್ರೈವೇಟ್ನವರಿಗೆ ಕೊಡ್ತಾರೆ. ಆ ರೆಸಿನಿಗೆ ಒಳ್ಳೆ 800 ರೂಪೀಸ್ ತನಕ ವ್ಯಾಲ್ಯೂ ಇದೆ. ಒಂದು ಮರದಲ್ಲಿ 4,000 ತನಕ ಇಳುವರಿಯನ್ನೇ ಪಡಿಬೋದು. ಅದು ಪೆಪ್ಪರು ಬೇಡ ಅಂತಾದರೆ ಮಾತ್ರ, ಇಲ್ಲದ್ರದ್ದು ಮಾಡದೇ ಇರ್ಬೋದು. ಮತ್ತೊಂದು ಏನಂದರೆ, ಫ್ಲೈವುಡ್ ವ್ಯಾಲ್ಯೂ ಇದೆ. ಒಂದು 8,000 ತನಕ ಫ್ಲೈವುಡ್ ವ್ಯಾಲ್ಯೂ ಇದೆ. ಬಟ್ ನಮಗೆ ಯಾವುದು ಎರಡರಲ್ಲೂ ಇಂಟ್ರೆಸ್ಟ್ ಇಲ್ಲ, ನಾವು ಪೆಪ್ಪರಿಗೆ ಮಾತ್ರ ಬೆಳೆಸಿದ್ದು ಅದನ್ನು ಅನಿಸಿದೆ. ಇಲ್ಲಿ ತನಕ ನೀವು ಧೂಪದ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರು. ಈಗ ಪಯ್ಯಾಣಿ ಬಗ್ಗೆ ಮಾತಾಡೋಣ. ಪಯ್ಯಾಣಿ ಎಷ್ಟು ಮರ ಇದೆ ನಿಮ್ಮ ಹತ್ರ? ಪಯ್ಯಾಣಿ 1,000 ಮರ ಇದೆ. ಪಯ್ಯಾಣಿ ನಾನು ಅದು ಇದರಲ್ಲೆಲ್ಲ ಯೂಟ್ಯೂಬ್ ಅದರಲ್ಲೆಲ್ಲ ವೈರಲ್ ಆದ ನಂತರ ಅದು ಯಾಕೆ ಮಾಡಬಾರ್ದು ಅಂತ ಅದಕ್ಕೆ ಹೋದೆ ಪಯ್ಯಾನಿಗೆ. ಇದು ಪಯ್ಯಾನಿ ಪಜನೇಲಿಯ ಲಾಂಗಿಫೋಲಿಯಾ ಅಂತ ಹೇಳ್ತಾರೆ ಅದರ ಸೈಂಟಿಫಿಕ್ ನೇಮು. ಧೂಪದಲ್ಲಿ ಇನ್ನೊಂದು ನನಗೆ ಪಾಯಿಂಟ್ ಹೇಳಲಿಕ್ಕೆ ಬಿಟ್ಟೋಯ್ತು. ಧೂಪ ಅಂತ ಇದು ದಕ್ಷಿಣ ಕನ್ನಡದಲ್ಲಿ ಮಾತ್ರ ಹೇಳೋದು. ಇದರ ಧೂಪ ಅಂತ ಕನ್ನಡದಲ್ಲಿ ಇನ್ನೊಂದು ಮರ ಇದೆ, ವೆಟೇರಿಯಾ ಇಂಡಿಕಾ ಅಂತ. ಇದಕ್ಕೂ ಸಂಬಂಧ ಇಲ್ಲ. ಇದು ದಕ್ಷಿಣ ಕನ್ನಡದ ತುಳು ಲ್ಯಾಂಗ್ವೇಜಲ್ಲಿ ಧೂಪ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಹಾಲ್ಮಡ್ಡಿ ಅಂತ ಹೇಳ್ತಾರೆ. ಇಂಗ್ಲೀಷ್ ಸೈಂಟಿಫಿಕ್ ನೇಮ್ ಐಲಾಂಥಸ್ ಟ್ರೈಫೈಸಾ ಅಂತ ಹೇಳ್ತಾರೆ. ನಿಮಗೆ ಇಂಗ್ಲೀಷಲ್ಲಿ ಮಲ್ಬಾರ್ ಟ್ರೀ ಆಫ್ ಹೆವನ್ ಅಂತ ಹೇಳ್ತಾರೆ. ಇದು ನಿಮಗೆ ಈ ಪಯ್ಯಾನಿ ನಿಮಗೆ ಪಜನೇಲಿಯ ಲಾಂಗಿಫೋಲಿಯಾ ಅಂತ. ನಿಮಗೆ ಪಯ್ಯಾನಿ ಸ್ಟ್ರೈಟ್ ಹೋಗುತ್ತೆ, ಬ್ರ್ಯಾಂಚಸ್ ಧೂಪಕ್ಕಿಂತಲೂ ಕಡಿಮೆ ಬರುತ್ತೆ. ಲೀಫ್ ಪೀಟ್ಯೂಲ್ ಸೈಜ್ ಲಾಂಗ್ ಇದೆ, ಲಾಂಗ್ ಅಂದರೆ ಒಂದು 6-7 ಫೀಟ್ ತನಕ ಬರುತ್ತೆ. ಧೂಪ ಸೆಮಿಡಿಸಿಸ್ ಟ್ರೀ, ಪಯ್ಯಾನಿ ಡೆಸಿಡಿಸ್ ಟ್ರೀ. ಅಂದರೆ ನಿಮಗೆ ಸ್ಟ್ರೆಸ್ ಕೊಟ್ಟರೆ ಅದು ಲೀಫ್ ಫಾಲ್ ಆಗುತ್ತೆ, ಸ್ಟ್ರೆಸ್ ಕೂಡ ಇದ್ದರೆ ಲೀಫ್ ಫಾಲ್ ಆಗಲ್ಲ. ಅದು ಕೂಡ ಒಳ್ಳೆ ಟ್ರೀಯೇ, ನನಗೂ ಅದರ ಬಗ್ಗೆ ಖುಷಿಯಾಗಿದೆ. ಸ್ಟ್ರೈಟಾಗಿ ಹೋಗುತ್ತೆ, ಮತ್ತು ಇದು ಏನು ಪೆಪ್ಪರ್ ಹಿಡ್ಕೊಳ್ಳುವ ಏನು ಏರಿಯಲ್ ಲೋಡ್ಸ್ ಹಿಡ್ಕೊಳ್ಳೋದು ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಧೂಪದಲ್ಲೂ 4 ಫೀಟ್ ಕಟ್ಟಿದರೆ ಸಾಕಾಗುತ್ತೆ, ಅದರ ಮೇಲೆ ಚೆನ್ನಾಗಿ ಇಟ್ಕೊಳುತ್ತೆ. ಮತ್ತು ಬಿಸಿಲು ಪಿನಟ್ರೇಷನಲ್ಲಿ ಮಾತ್ರ ಸ್ವಲ್ಪ ನೆಗೆಟಿವ್ ಇದೆ ಪಯ್ಯಾನಿಯಲ್ಲಿ. ಏನಂದರೆ ನಿಮಗೆ ಈ ಫೆಬ್ರವರಿಯಿಂದ ಮೇ ತನಕ ಪ್ರೂನಿಂಗ್ ಅಗತ್ಯ ಬರೋದಿಲ್ಲ. ಅದರ ನಂತರ ಅದು ತುಂಬ ವಿಗರಸ್ ಆಗಿ ದೊಡ್ಡ ಎಲೆಗಳನ್ನು ಮಳೆ ಬಂದ ನಂತರ ಬಿಡುತ್ತೆ.
ಆ ದೊಡ್ಡ ಅಂದರೆ ಎಲೆಯಿಂದ ಎಲೆಗೆ ಗ್ಯಾಪು ತುಂಬ ಇರಲ್ಲ, ದೊಡ್ಡ ಸೈಜ್ ಇರುತ್ತೆ. ಸೊ ಅದರನ್ನು ಒಂದು 3 ಸತಿ ನಾವು ತೆಗೆದ್ರೆ, ಒಂದು 3-4 ಸತಿ ಅದರಲ್ಲೂ ಚೆನ್ನಾಗಿ ಕಲ್ಟಿವೇಷನ್ ಮಾಡ್ಬೋದು, ಅಥವಾ ಸ್ವಲ್ಪ ಲಾರ್ಜ್ ಸ್ಪೇಸಿಂಗ್ ಕೊಡಬೇಕಾಗುತ್ತೆ. ಆದರೆ ಧೂಪದಷ್ಟು ಎಫಿಷಿಯೆಂಟ್ ಅಲ್ಲ ಅಂತ ನನಗೆ ಅನಿಸಿದೆ. ಯಾಕಂದರೆ ನೀವು ಈ ಕಡೆ ಕಾಫಿ ಮಾಡುವಾಗ ಸೊ 3-4 ಸತಿ ಅದರ ಎಗೆಗಳನ್ನು ತೆಗೆಯುವುದು ಸುಲಭ ಇದೆ, ಅದನ್ನು ತೆಗೆಯುವುದು ಅಂದರೆ ಸ್ವಲ್ಪ ತ್ರಾಸದಾಯಕ ಅಂತ ಅನಿಸ್ತು ನನಗೆ. ಮತ್ತೊಂದಂದರೆ ಬಿಸಿಲು ಪಿನೆಟ್ರೇಷನ್ನು ರೆಗ್ಯುಲೇಷನ್ನು. ಈಗ ಧೂಪದಲ್ಲಿ ನೀವು 1 ವರ್ಷ ತೆಗೆಯದಿದ್ದರೂ ಬಿಸಿಲು ಚೆನ್ನಾಗಿ ಪಿನೆಟ್ರೇಷನ್ ಆಗುತ್ತೆ. ಅಂದರೆ ಈಗ ನೀವು ಲಕ್ಸ್ ಟರ್ಮಲ್ಲಿ ಹೇಳ್ತಿದ್ರೆ, ನಿಮಗೆ ಅಡಿಕೆ ತೋಟದಲ್ಲಿ ಒಂದು 60,000 ಲಕ್ಸ್ ಇಂಟೆನ್ಸಿಟಿ ಬಂದರೆ, ಇದರಲ್ಲಿ ಧೂಪದಲ್ಲೆಲ್ಲ ಒಂದು 80,000 ಬರ್ಬೋದು, ಪಯ್ಯನಲ್ಲೆಲ್ಲ ಒಂದು 35,000 ಬಿಲೋ ಬರುತ್ತೆ. ಮತ್ತು ಸೆಕೆಂಡ್ರಿ ವ್ಯಾಲ್ಯೂ ತಗೊಳ್ಳುವಾಗ ಧೂಪ ಕ್ಲಿಯರ್ ಅಡ್ವಾಂಟೇಜ್ ಆಗಿದೆ. ಯಾಕೆಂದರೆ ಸೆಕೆಂಡರಿ ವ್ಯಾಲ್ಯೂ ಪಯ್ಯನಿ ಮರ ತುಂಬ ಗರ್ತು ಬರಲ್ಲ, ನ್ಯಾಚುರಲ್ ಆಗಿ ಬರಲ್ಲ, ಮತ್ತು ಅದರ ಫ್ಲವರ್ಸು ಸ್ಟ್ರೈಟ್ ಏನು ಶೂಟಲ್ಲೇ ಬರುತ್ತೆ. ಮತ್ತು ನಿಮಗೆ ಸೆಕೆಂಡ್ರಿ ವ್ಯಾಲ್ಯೂ 4,000 ತನಕ ಇದೆ ಅಷ್ಟೇ ಟನ್ನೇಜಿಗೆ, ರೆಸಿನ್ ವ್ಯಾಲ್ಯೂ ಇಲ್ಲ. ಸೊ ಸಪೋಸ್ ಒಂದು ಫಾರ್ಮರು ಎಲ್ಲಿಯಾರು ಪೆಪ್ಪರಲ್ಲಿ ಆಗೋದಿಲ್ಲ ಅಂತ ಆದರೆ, ನೋಡಲಿಕ್ಕೆ ಆಗೋದಿಲ್ಲ ಅಂತ ಆದರೆ ಏನೋ ರೀಸನಿಂದ, ಅಲ್ಲಿ ಸೆಕೆಂಡ್ರಿ ವ್ಯಾಲ್ಯೂ ಅಲ್ಲಿ ಏನು ಅದರಲ್ಲಿ ಇನ್ಕಮ್ಮು ಅಷ್ಟೊಂದು ಈ ಧೂಪದಷ್ಟು ಇಲ್ಲ. ಸೊ ಅದು ಒಂದು ನೆಗೆಟಿವ್. ಬಾಕಿ ಎಲ್ಲ ಕಂಪೇರ್ ಮಾಡಿದ್ರೆ ಒಂದು ಸೆಕೆಂಡ್ ಟ್ರೀ ಒಳ್ಳೆ ಟ್ರೀ ಅಂತಲೇ ಹೇಳ್ಬೋದು. ಯಾಕೆಂದರೆ ಅದು ಸ್ಟ್ರೈಟ್ ಹೋಗುತ್ತೆ ಮತ್ತು ಮೇಂಟೆನೆನ್ಸು ಈಸಿ ಇದೆ ಅದರಲ್ಲಿ. ಹಾಗೆ ಅದು ಕೂಡ ಒಂದು ಸೆಕೆಂಡ್ ಟ್ರೀ ಅಂತ ನನಗೆ ಒಳ್ಳೆ ಟ್ರೀ ಅಂತಲೇ ಹೇಳ್ತೇನೆ. ಮತ್ತು ನೀವು ಹೇಳಿದರೆ ಆಗಲೇ ಮೆಣಸು ನಮಗೆ ಬೆಳೆಯೋದು ಸಿಕ್ಕಾಪಟ್ಟೆ ಈಸಿ ಅಂತ. ಆದರೆ ಈ ಸೈಡ್ ನಾವು ಕಂಪೇರ್ ಮಾಡಿ ಮೆಣಸು ಬೆಳೆಯೋದು ಸಖತ್ ಕಷ್ಟ ಅಂತ ಅಂದ್ಕೊಂಡು, ಯಾಕೆ ಕಷ್ಟ ಅಲ್ಲ, ಕರೆಕ್ಟಾಗಿ ನಾವು ಆ ಪ್ರೊಸೆಸ್ನ ಫಾಲೋ ಮಾಡ್ಕೊಂಡು ಹೋಗಿದ್ರೆ ಉಳಿಸ್ಕೊಳ್ಳೋದು ಭಾರಿ ಕಷ್ಟ ಅಂತ. ನೀವು ಈಗ ಮೆಣಸಿಗೆ ಏನು ಮಾಡ್ತಿದ್ದೀರಾ, ಏನು ಕೆಲಸ ಮಾಡ್ತಿದ್ದೀರಾ, ಸ್ಟಾರ್ಟಿಂಗಾಗಿ ಸ್ವಲ್ಪ ಹೇಳ್ತೀರಾ, ಸ್ಟಾರ್ಟಿಂಗಿಂದ ಎಂಡ್ ತನಕ ನೀವೇನು ಮಾಡ್ತೀರಾ ಅಂತ? ಮೆಣಸು ನನಗೆ ಈಸಿ ಅಂತಲೇ ಕಾಣುತ್ತೆ. ಅಂದರೆ ನೀವೊಂದು ಡಿಸೀಸನ್ನು ಕಂಟ್ರೋಲ್ ಮಾಡಿದರೆ ಮೆಣಸು ತುಂಬ ಈಸಿ ಬೆಳೆಯೋದು. ಮೇನ್ ಇರೋದು ಡಿಸೀಸ್ ಕಂಟ್ರೋಲು. ಮೆಣಸಲ್ಲಿ ನಾವು ಒಂದು ಬಿಸಿಲಿನ ನಿರ್ವಹಣೆ, ಮತ್ತು ಪೋಷಕಾಂಶಗಳ ನಿರ್ವಹಣೆ, ಮತ್ತೊಂದು ಡಿಸೀಸ್ ಮ್ಯಾನೇಜ್ಮೆಂಟ್, ಮತ್ತು ಪೆಸ್ಟ್ ಮ್ಯಾನೇಜ್ಮೆಂಟು. ಇದರಲ್ಲಿ ನೀವು ಗಿಡ ಉಳಿಸಬೇಕಂತ ಆದರೆ ಒಂದು ಡಿಸೀಸ್ ಮ್ಯಾನೇಜ್ಮೆಂಟ್ ಮತ್ತು ಪೆಸ್ಟ್ ಮ್ಯಾನೇಜ್ಮೆಂಟ್. ಈಗ ಡಿಸೀಸಲ್ಲಿ ಮೇಜರಾಗಿ ಕಾಡುವುದು ನಮಗೆ ಕೊಳೆ ರೋಗ. ಇದರಲ್ಲಿ ಮೇಜರಾಗಿ ಗಿಡಗಳನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಮತ್ತೊಂದು ಪೆಸ್ಟ್, ಇದು ನಿಮಗೆ ಪೆಸ್ಟಲ್ಲಿ ಮಿಲಿಬಗ್ ಮತ್ತು ನೆಮೆಟೋಡ್ಸು. ನಮ್ಮಲ್ಲಿ ನೆಮೆಟೋಡ್ಸು ಅಷ್ಟೊಂದಿಲ್ಲ, ಮಿಲಿಬಗ್ ಇದೆ. ಸೊ ನಾವು ಡಿಸೀಸಿಗೆ ಹೋಗುವಾಗ ಮಳೆಗಾಲದಲ್ಲಿ ಬಸಿಗಾಲುವೆಗಳನ್ನು ಎಲ್ಲ ತೋಟಗಳಲ್ಲಿ ಮಾಡಬೇಕಾಗತ್ತೆ, ಮತ್ತು ಏರು ಮಾಡಿ ನಡಬೇಕಾಗತ್ತೆ, ಮತ್ತು 2 ಬೋರ್ಡೋ ಸ್ಪ್ರೇ ಮತ್ತು 1 COC ಡ್ರೆಂಚಿಂಗನ್ನು ಕೊಡಬೇಕಾಗುತ್ತೆ. ಅದು ಅಂದರೆ ಕಂಡೀಷನ್ ಇದೆ, ನಮ್ಮಲ್ಲಿ 240 ಇಂಚು ಮಳೆ ಬರುವಲ್ಲಿ ಇದು, ಅದೇ 30 ಇಂಚು ಮಳೆ ಬರುವಲ್ಲಿ COC ಡ್ರೆಂಚಿಂಗ್ ಬೇಕಾಗಲ್ಲ, 1 ಬೋರ್ಡೋ ಸ್ಪ್ರೇ ಸಾಕಾಗ್ಬೋದು. ನಮ್ದೆಲ್ಲ ಹೆವಿ ರೈನ್ಫಾಲ್. ನಮ್ಮದು ಇನ್ನು ಅಂದರೆ ಈ ವರ್ಷ ಮೇ 20ರಿಂದ ಜುಲೈ 20 ತನಕ ನಾನ್ ಸ್ಟಾಪ್ ಮಳೆ, ಅಂದರೆ 10 ದಿವಸದಲ್ಲಿ ನಮಗೆ 70 ಇಂಚು ಮಳೆ ಬಿದ್ದಿದೆ. ನಮಗೆ ಏರಿಯಲ್ ಇನ್ಫೆಕ್ಷನ್ ಬರುತ್ತೆ ಇಮಿಡಿಯೇಟ್. ಸೊ ನಾವು ಏರು ಮಾಡಿ ನಡ್ತೇವೆ. ಸೊ ಈ ಥರ ನಾವು ಕೊಳೆ ರೋಗವನ್ನು ಕಂಟ್ರೋಲ್ ಮಾಡ್ತೇವೆ. ಮತ್ತು ಇನ್ನೊಂದು, ನಮಗೆ ಮಳೆ ಹೋದ ಕೂಡಲೇ ಬಿಸಿಲು ಬರುವಾಗ ಈ ಮಿಲಿಬಗ್ಗಿನ ಕಾಟ ಬರುವುದು. ಅದು ತುಂಬ ಮೊಟ್ಟೆಗಳನ್ನು ಇಟ್ಟು ಈ ಗಿಡಗಳ ಬೇರುಗಳನ್ನು ಮತ್ತು ಈ ಕಾಂಡವನ್ನು ತಿನ್ನುತ್ತೆ. ಅದರಲ್ಲಿ ಸ್ಲೋ ವಿಲ್ಟ್ ಬಂದು ನಮಗೆ ಮೇಜರ್ ಗಿಡಗಳನ್ನು ಕೃಷಿಕರು ಕಳ್ಕೊಳ್ತಾ ಇದ್ದಾರೆ. ಇದು ಎರಡನ್ನು ನೀವು ಕಂಟ್ರೋಲ್ ಮಾಡಿದರೆ, ಮಿಲಿಬಗ್ಗಿಗೆ ಇಮಿಡಾಕ್ಲೋಪಿಡ್ ಅಥವಾ ಲ್ಯಾನ್ಸರ್ ಗೋಲ್ಡ್ ಇದನ್ನು 1 ಸತಿ ನೀವು ಅಥವಾ 2 ಸತಿ ನೋಡಿಕೊಂಡು, ಅಂದರೆ ಇನ್ಫೆಕ್ಷನ್ ಒಂದು ಪ್ರಿಕಾಷನರಿ ಕೊಡಲೇಬೇಕಾಗುತ್ತೆ. ಸೆಕೆಂಡ್, ನಿಮಗೆ ಇನ್ಫೆಕ್ಷನ್ ಇದೆ ಅಂತ ಆದರೆ ತುಂಬ ಅದನ್ನು ಕೊಟ್ಟರೆ ನೀವು ಪೆಪ್ಪರ್ ಗಿಡವನ್ನು ಉಳಿಸಿದಾಗೆ. ಮತ್ತು ಪೋಷಕಾಂಶಗಳ ನಿರ್ವಹಣೆ. ಪೆಪ್ಪರಿಗೆ ಪೋಷಕಾಂಶಗಳನ್ನು ಹೇಳ್ತಿದ್ರೆ, ಸ್ಟಡಿ ಪ್ರಕಾರ ನೈಟ್ರೋಜನ್ ಮತ್ತು ಪೊಟ್ಯಾಶ್ ಈಕ್ವಲ್ ಆಗಿ ಬೇಕಾಗುತ್ತೆ. ಹಾಗಾದರೆ ನಾವು ನೈಟ್ರೋಜನನ್ನು ಸ್ವಲ್ಪ ಕಡಿಮೆ ಕೊಡುತ್ತೆ, ಯಾಕೆಂದರೆ ನೈಟ್ರೋಜನ್ನು ನಿಮಗೆ ಮಳೆ ಬರುವಾಗ ನಿಮಗೆ ಬೇಕಾದಷ್ಟು ನೀರಿನ ಮುಖಾಂತರ ಸಿಗುತ್ತೆ. ಮತ್ತು ನಾವು ಸ್ವಲ್ಪ 75 to 50% ಕೊಡುತ್ತೇವೆ. ಪೊಟ್ಯಾಷನ್ನು ಜಾಸ್ತಿ ಕೊಡುತ್ತೇವೆ. ಅದರ ನಂತರ ಬೇಕಾಗುವ ನ್ಯೂಟ್ರಿಯೆಂಟ್ ಕ್ಯಾಲ್ಶಿಯಮ್ನ ನಂತರ ನಿಮಗೆ ಒಂದು ಫಾಸ್ಫರಸ್ ಬರುತ್ತೆ, ಫಾಸ್ಫರ್ ನಂತರ ಮೆಗ್ನೀಷಿಯಮ್ ಬರುತ್ತೆ, ಮತ್ತು ಸಲ್ಫರ್ ಬರುತ್ತೆ, ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ ಆದ ಜಿಂಕ್, ಬೋರಾನು, ಮ್ಯಾಂಗನೀಸು ಮತ್ತು ಮಾಲ್ಬಿಡಿನಮು, ಇಷ್ಟು ಐರನ್, ಇಷ್ಟು ಪೋಷಕಾಂಶಗಳ ಅಗತ್ಯ ಇದೆ. ಅದರ ರೇಷದಲ್ಲಿ ಡಿಫರೆನ್ಸ್ ಇದೆ. ಅಂದರೆ ಈಗ ಒಂದು 6 ವರ್ಷದ ಗಿಡಕ್ಕೆ ಸ್ಟಡಿ ಪ್ರಕಾರ 300 ಗ್ರಾಮ್ ನೈಟ್ರೋಜನ್, ಆ್ಯಕ್ಚುಲ್ ನೈಟ್ರೋಜನ್, 300 ಗ್ರಾಮ್ ಪೊಟ್ಯಾಶು, ಒಂದು 100 ಗ್ರಾಮ್ ಕ್ಯಾಲ್ಶಿಯಮ್ಮು, 40 ಗ್ರಾಮ್ ಫಾಸ್ಫರಸ್ಸು, 1 ಗ್ರಾಮ್ ಬೋರಾನು, 1 ಗ್ರಾಮ್ ಜಿಂಕ್. ಇದು ವೇರಿಯೇಷನ್ ಆಗುತ್ತೆ. ಅಂದರೆ ನಿಮ್ಮ ಕಡೆಯಲ್ಲಿ ಈಗ 40 ಅಡಿ 60 ಅಡಿ ಮರಗಳು ಬರುತ್ತೆ, ಅದಕ್ಕೆ ಅದರ ಥರ ಇಳುವರಿ ಕೊಡುತ್ತೆ, ಅದರ ಥರ ಡೋಸ್. ಇದು ನಾನು 6 ವರ್ಷದ ಒಂದು 6 kg
ಕೊಡುವ ಇಳುವರಿ ಗಿಡಕ್ಕೆ ಈ ಡೋಸು. ಅದೇ ನಿಮಗೊಂದು ಕೆಲವು ಗಿಡಗಳಲ್ಲಿ ನೀವು 60 kg ಹಸಿಯನ್ನು ಕೊಯ್ಬೋದು. ಅಂಥ ಗಿಡಗಳಿಗೆ ನೀವು ಪೋಷಕಾಂಶಗಳನ್ನು ಜಾಸ್ತಿ ಕೊಡಬೇಕಾಗುತ್ತೆ. ಕೊಡದಿದ್ದರೆ ಅದು ವಿಲ್ಟಿಗೆ ಹೋಗುತ್ತೆ. ಅಂದರೆ ಈ ಏನು ಗಿಡ ಯಾವುದು ಈಲ್ಡ್ ಇರುವಾಗ ಅದಕ್ಕೆ ಪೋಷಕಾಂಶಗಳ ಕೊರತೆ ಆಗುತ್ತೆ. ಸೊ ಆ ಥರ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ನಾವು ಎಲ್ಲವನ್ನು ಡ್ರಿಪ್ ಇರಿಗೇಷನ್ ಮುಖಾಂತರ ಕೊಡ್ತೇವೆ. ಎಲ್ಲ ನ್ಯೂಟ್ರಿಯೆಂಟನ್ನು ಕಂಪ್ಲೀಟ್ ಫರ್ಟಿಗೇಷನ್ ಮುಖಾಂತರ ಕೊಡ್ತೇವೆ. ಮತ್ತು ನೀವೆಲ್ಲ ಹೇಳಿದ್ರಿ 260 ಇಂಚಸ್ ರೈನ್ಫಾಲ್ ಅಂತ. ಹೌದು. ಅದು ಯಾವ ಊರು ಅಂತ ಹೇಳ್ಬಿಡಿ, ಯಾಕೆಂದರೆ ನೀವು ಬಂದುಬಿಟ್ಟು ಈಗ ಕೇರಳ ಮತ್ತು ಕರ್ನಾಟಕ ಬಾರ್ಡ್ರಲ್ಲಿ ಇರೋದು. ನಮ್ಮದು ಪಳ್ಳತರ್ಕ ಫಾರ್ಮ್ಸ್ ಅಂತ ನಮ್ಮ ಫಾರ್ಮ್ ಹೆಸರು. ನಮ್ಮದು ಪೆರುವಾಯಿ ವಿಲೇಜಲ್ಲಿದೆ. ಇದು ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟಿನ ಬಂಟ್ವಾಳ ತಾಲೂಕಿನ ಪೆರುವಾಯಿ ವಿಲೇಜಲ್ಲಿ ಬರುತ್ತೆ. ಅಂದರೆ ನಮ್ಮದು ಕೇರಳ ಕರ್ನಾಟಕ ಬಾರ್ಡರ್ ಆಗುತ್ತೆ. ನಮ್ಮದು ಒಂದು 10% ಜಾಗ ಕೇರಳದಲ್ಲಿದೆ, ರಿಮೈನಿಂಗ್ 90% ಜಾಗ ಕರ್ನಾಟಕದಲ್ಲಿದೆ. ಎಕ್ಸಾಕ್ಟ್ ನಾವು ಬಾರ್ಡ್ರಲ್ಲಿದ್ದೇವೆ. ಹೌದು. ಸೊ ತುಂಬ ಮಳೆಯಾಗುವ ಪ್ರದೇಶ ಅದು ಕಂಪ್ಲೀಟ್ ಬಂದ್ಬಿಟ್ಟು ಕೋಸ್ಟಲ್ ಬಂದ್ಬಿಡುತ್ತಲ್ಲ. ಕೋಸ್ಟಲ್ ಬೆಲ್ಟ್ ಅಂದರೆ ಎಲಿವೇಶನ್ ನಮ್ಮ ಮನೆ ಲೆವೆಲಿಂದ ಹೇಳ್ತಿದ್ರೆ ಒಂದು 78 ಮೀಟ್ರಿಂದ 120 ಮೀಟ್ರ್ ತನಕ ವೇರಿ ಆಗುತ್ತೆ ನನ್ನ ಜಾಗದಲ್ಲಿ. ಮತ್ತು ಈಗ ಅಗ್ರಿಕಲ್ಚರ್ಲಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿರೋದು ಒಂದು ಲೇಬರ್ ಪ್ರಾಬ್ಲಮ್. ಆ ಪ್ರಾಬ್ಲಮ್ ಅಂತ ಹೇಳಲ್ಲ, ಚಾಲೆಂಜಸ್ ಅಂತ ಹೇಳ್ತೀನಿ. ನಿಮ್ಮ ತೋಟ ಸಿಕ್ಕಾಪಟ್ಟೆ ಟೆರೇನ್ ಅಂತ ಹೇಳ್ತಾ ಇದ್ದೀರಿ. ಅದು ನೀವು ಲೇಬರ್ನ ಹೆಂಗೆ ನೀವು ಓವರ್ಕಮ್ ಮಾಡ್ತಾ ಇದ್ದೀರಾ? ನಮ್ಮದ್ರಲ್ಲಿ ತುಂಬ ಟೆರೈನ್ ಜಾಗ. ಒಂದು ಸಾಧಾರಣ 70 ಮೀಟ್ರಿಂದ ಒಂದು 130 ಮೀಟ್ರ್ ತನಕ ಎಲಿವೇಶನ್ ಇದೆ. ಆಲ್ಟಿಟ್ಯೂಡ್ ಲೆಕ್ಕ ತಗೊಂಡ್ರೆ ನಾವು ತುಂಬ ಈಗ ಇರಿಗೇಷನನ್ನು ತಗೊಂಡ್ರೆ ಡ್ರಿಪ್ ಇರಿಗೇಷನ್ ಮಾಡಿ ಆಟೋಮೇಷನ್ನು ಮತ್ತು ಫರ್ಟಿಗೇಷನನ್ನು ಮಾಡಿದ್ದೇವೆ. ಸೊ ಹಾಗೆ ಮೇಜರ್ ಏನು ಫರ್ಟಿಲೈಸರ್ಸು ನ್ಯೂಟ್ರಿಯೆಂಟ್ಸ್ ಎಲ್ಲ ನಾವು ಡ್ರಿಪ್ ಮುಖಾಂತರವೇ ಕೊಡ್ತೇವೆ. ಮತ್ತು ಎಲ್ಲ ಇರಿಗೇಷನು, ಟ್ಯಾಂಕ್ ಫಿಲ್ಲಿಂಗು, ಇರಿಗೇಷನು ಮತ್ತು ಇದು ಫರ್ಟಿಗೇಷನ್ ಎಲ್ಲವೂ ಆಟೋಮೆಟಿಕ್ಕಾಗಿ ಹೋಗುತ್ತೆ. ಸೊ ಹಾಗೆ ನಮಗೆ ಆ ವಿಷಯದಲ್ಲಿ ತುಂಬ ನಾವು ಲೇಬರ್ ಸೇವ್ ಮಾಡಿಕೊಂಡಿದ್ದೇವೆ. ಮತ್ತು ತೋಟದಲ್ಲೆಲ್ಲ ಎಲ್ಲರೂ ಮಾಡುವಾಗೆ ಏನು ವೆಹಿಕಲ್ ಹೋಗುವ ವ್ಯವಸ್ಥೆಗಳು, ಇದು ಮೆಕನೈಜೇಷನು, ಮತ್ತು ಅಡಿಕೆ ತೆಗಿಲಿಕ್ಕೆ ಕಾರ್ಬನ್ ಫೈಬರ್ ತೋಟಿಗಳನ್ನು ಒಂದು 8 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೇವೆ. ಸೊ ಈ ಥರ ಮಾಡಿ ನಾವು ಲೇಬರನ್ನು ಕಡಿಮೆ ಲೇಬರಲ್ಲಿ ಆಗುವ ಹಾಗೆ ಮಾಡಿದ್ದೇವೆ. ಹಾಗೆ ನಮಗೆ ತುಂಬ ಅದರಲ್ಲಿ ಪ್ರಯೋಜನ ಆಗಿದೆ. ಸಪೋಸ್ ಈಗ ಲೇಬರು ನಮ್ಮಲ್ಲಿ ಕೆಲವು ಮಂತಲ್ಲಿ ಲೇಬರ್ ಕಡಿಮೆ ಆಗ್ತಾರೆ. ಕಡಿಮೆ ಅಂದರೆ ತುಂಬ ಡ್ರಾಸ್ಟಿಕ್ಕಾಗಿ ಕಡಿಮೆ ಆಗ್ತಾರೆ. ಲಾಸ್ಟ್ ಇಯರ್ ನಮಗೆ ಫೆಬ್ರವರಿ ಟು ಮೇ 5 ಲೇಬರ್ ಇದ್ದಷ್ಟೇ. ಸೊ ಆ ಟೈಮಲ್ಲೆಲ್ಲ ಇದು ತುಂಬ ನಮಗೆ ಪ್ರಯೋಜನ ಆಗಿದೆ. ಒಂದು ಗೇಮ್ ಚೇಂಜಿಂಗ್ ಅಂತಲೇ ಹೇಳ್ಬೋದು. ಹೌದು, ಫರ್ಟಿಗೇಷನ್ನು. ಯಾಕೆಂದರೆ ನ್ಯೂಟ್ರಿಯೆಂಟ್ ನಮಗೆ ಯಾವಾಗ ಬೇಕೋ ಆವಾಗ ಕೊಡಲಿಕ್ಕಾಗುತ್ತೆ. ಈಗ ನ್ಯೂಟ್ರಿಯೆಂಟ್ ಅಂತ ಹೇಳಿದ್ರಲ್ಲ, ಯಾವ ಸ್ಪ್ಲಿಟ್ ಡೋಸ್ ಥರ ಕೊಡ್ತೀರಾ? ಯಾವ ಥರ ನೀವು ಅಪ್ಲೈ ಮಾಡ್ತೀರಾ ಮೆಣಸಿಗೆಲ್ಲ, ಅಡಿಕೆಗೆಲ್ಲ? ಇದು ನಾನು 2013-14 ಆಟೋಮೇಷನ್ನ ಮಾಡಿದ್ದೆ. ಆವಾಗ ನಾವು ಸಮ್ಮರ್ ಸೀಸನಲ್ಲಿ 15 ಡೇಸಿಗೊಮ್ಮೆ ಫರ್ಟಿಲೈಸರ್ನ ಕೊಡ್ತಾ ಇದ್ದೆವು. ಅದು ಇದು ಇರಿಗೇಷನ್ ಆಟೋಮೆಟಿಕ್ ಆಗಿ ಹೋಗ್ತಾ ಇತ್ತು. ಫರ್ಟಿಗೇಷನ್ ನಾವು ಮ್ಯಾನ್ಯಲ್ ಆಗಿ ಪಂಪ್ ಮುಖಾಂತರ ಡ್ರಿಪ್ಪಲ್ಲಿ ಕೊಡ್ತಾ ಇದ್ದೆವು. ಈಗ ಲಾಸ್ಟ್ 1.5 ಇಯರಿಂದ ನಾವು ಫುಲ್ಲಿ ಆಟೋಮೆಟಿಕ್ಕಾಗಿ ಕೊಡ್ತೇವೆ. ಡೈಲಿ ಬೇಸಿಸಲ್ಲಿ ಕೊಡ್ತೇವೆ, ಸ್ಪ್ಲಿಟ್ ಮಾಡಿ. ಡೈಲಿ ಬೇಸಿಸ್ ಏನೇನು ಕೊಡ್ತೀರಾ? ಡೈಲಿ ಅಂದರೆ ಆಲ್ಮೋಸ್ಟ್ ಡೈಲಿ ಅಂತ ಹೇಳಿದರೆ 365 ಡೇಸ್ ಅಲ್ಲದಿದ್ದರೂ ಒಂದು 8 ಮಂತ್ಸ್ ಎಲ್ಲ 7 to 8 ಮಂತ್ಸು ಇಯರ್ಲಿ ಫರ್ಟಿಗೇಷನನ್ನು ಕೊಡ್ತೇವೆ. ಅಂದರೆ ನಾವು ನಮ್ಮದು ತುಂಬ ಟೆರೈನ್ ಇದ್ದ ಕಾರಣ ನಮಗೆ ಕಂಪೋಸ್ಟನ್ನು ಮಾಡಿ ತಗೊಂಡೋಗ್ಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತದೆ, ಲೇಬೋರಿಯಸ್. ಮತ್ತು ತುಂಬ ಅವರ ಹತ್ರ ಮಾಡಿಸಿದರೆ ಲೇಬರೇ ಬಿಟ್ಟು ಹೋಗ್ಬೋದು, ಅಷ್ಟು ಟೆರೈನ್ ಇದೆ. ನೀವು ನೋಡಿದ್ದೀರ ನನ್ನ ಜಾಗ, ಅಷ್ಟು ಟೆರೈನ್ ಇದೆ. 45 ಡಿಗ್ರಿಗಿಂತಲೂ ಮೇಲೆ ಇರೋದು, ನಿತ್ರೆ ಉರುಳಿ ಬೀಳುವಷ್ಟು ಟೆರೈನ್ಗಳಿವೆ. ಸೊ ಹಾಗೆ ನ್ಯೂಟ್ರಿಯೆಂಟನ್ನು ನಾವು ಎಲ್ಲ ನ್ಯೂಟ್ರಿಯೆಂಟನ್ನು ಡೈಲಿ ಲೋ ಕ್ವಾಂಟಿಟಿಯಲ್ಲಿ ಕೊಡ್ತೇವೆ. ಅಂದರೆ ನಾವೇನು ಮಾಡಿದ್ದೇವೆ ಅಂದರೆ 4000 ಲೀಟ್ರ್ನ ಟ್ಯಾಂಕನ್ನು ಅಳವಡಿಸಿದ್ದೇನೆ. ಅದರಲ್ಲಿ ನಾವು ಒಂದು ಟ್ಯಾಂಕಲ್ಲಿ ಆ್ಯಸ್ ಎ ನೈಟ್ರೋಜನ್ ಸೋರ್ಸ್ ಆಗಿ ಯೂರಿಯಾ, ಅಥವಾ ಇನ್ನೊಂದು ಟ್ಯಾಂಕಲ್ಲಿ ಕ್ಯಾಲ್ಶಿಯಂ ನೈಟ್ರೇಟು, ಕ್ಯಾಲ್ಶಿಯಂ ಸೋರ್ಸು ಮತ್ತು ನೈಟ್ರೋಜನ್ ಸೋರ್ಸು, ಮತ್ತೊಂದು ವೈಟ್ ಪೊಟ್ಯಾಶ್, ರೆಡ್ ಪೊಟ್ಯಾಶ್ ಅಲ್ಲ, ವೈಟ್ ಪೊಟ್ಯಾಶ್, ಅದು 100% ಸಾಲ್ಯುಬಲು. ಮತ್ತೊಂದರಲ್ಲಿ ನಾವು ಮೆಗ್ನೀಷಿಯಮ್ ಸಲ್ಫೇಟು ಮತ್ತು ಜಿಂಕ್ ಬೋರಾನು, ಇದನ್ನು ನಾವು ಡೈಲಿ ಬೇಸಿಸಲ್ಲಿ 1 ಗ್ರಾಮ್ ಥರ ಕೊಡ್ತೇವೆ. ಅದು ನಿಮಗೆ ಈ ಯೂರಿಯಾದ ಬದಲು ತಿಂಗಳಿಗೆ ಒಮ್ಮೆ 1261 ಫಾಸ್ಫರಸ್ ಸೋರ್ಸ್ ಆಗಿ ನಾವು ಕೊಡ್ತೇವೆ. ಸೊ ಇದು ಎಲ್ಲ ಏನು ನ್ಯೂಟ್ರಿಯೆಂಟು ಡೈಲಿ ಗಿಡಗಳಿಗೆ ಹೋಗುತ್ತೆ.
ಈಗ ನಾವು ಯೂನಿಫಾರ್ಮಾಗಿ ಕೊಡ್ತಾ ಇದ್ದೇವೆ. ಪೆಪ್ಪರು ಮತ್ತು ಅಡಿಕೆಗೆ ಆಲ್ಮೋಸ್ಟ್ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಸೇಮ್ ಇದೆ. ಬಟ್ ಅಲ್ಲಿ ಸ್ವಲ್ಪ ಏನು ಈ ಟೈಮಿಂಗ್ ಅಂತ ಹೇಳ್ತೇವೆ. ಈ ಪೆಪ್ಪರಿಗೆ ನಮಗೆ ಏಪ್ರಿಲ್ ನಂತರ ಸ್ವಲ್ಪ ನ್ಯೂಟ್ರಿಯೆಂಟಿನ ಅವಶ್ಯಕತೆ ಏಪ್ರಿಲಿಂದ ಡಿಸೆಂಬರ್ ತನಕ ಜಾಸ್ತಿ ಬರುತ್ತೆ. ಅಂದರೆ ಏಪ್ರಿಲಲ್ಲಿ ನಿಮಗೆ ಫಾಸ್ಫರಸ್ಸು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಅದರ ನಂತರ ನಿಮಗೆ ನೈಟ್ರೋಜನ್, ಪೊಟ್ಯಾಶು ಮತ್ತು ಪೆಪ್ಪರ್ ಕಾಳು ಬೆಳೀತಾ ಹೋದಾಗೆ ಪೊಟ್ಯಾಶ್ ಜಾಸ್ತಿ ಬೇಕಾಗುತ್ತೆ. ಸೊ ಆ ಥರ ನಾವು ನ್ಯೂಟ್ರಿಯೆಂಟನ್ನು ಮ್ಯಾನೇಜ್ ಮಾಡ್ತೀವಿ. ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನ್ಯೂಟ್ರಿಯೆಂಟನ್ನು ನೀರಿನ ಮುಖಾಂತರ ನಾವು ಆಟೋಮೆಟಿಕ್ಕಾಗಿ ನಾವು ಅದನ್ನು ಮ್ಯಾನ್ಯಲಾಗಿ ಮಾಡೋದಿಲ್ಲ, ಆಟೋಮೆಟಿಕ್ಕಾಗಿ ಪ್ರೋಗ್ರಾಮ್ ಮಾಡಿರ್ತೇವೆ. ಅದು 1 by 1 ಆಟೋಮೆಟಿಕ್ಕಾಗಿ ಹೋಗುತ್ತೆ. ಕೊಡುವಾಗ ಏನಾಗುತ್ತೆ, ನೀರಿನಲ್ಲಿ ಕರಗಿದಾಗ ಅದರ pH ಆಲ್ಮೋಸ್ಟ್ ಒಂದು 5 to 6 ಇರುತ್ತೆ. ನೀರಿನ ಮುಖಾಂತರ ನೀರನ್ನು ಗಿಡಗಳು ಅಬ್ಸಾರ್ಬ್ ಮಾಡುವಾಗ ಅದು ಡೈರೆಕ್ಟಾಗಿ ಅಬ್ಸಾರ್ಬ್ ಆಗುತ್ತೆ. ಸಾಯಿಲ್ ಫ್ಯಾಕ್ಟ್ರ್ ಆಗಲ್ಲ. ಸಾಯಿಲಲ್ಲಿ ಫಿಕ್ಸೇಷನ್ ಆಗೋದು, ಜಾಸ್ತಿ ಡೆಪಾಸಿಟ್ ಆಗೋದು, ಈ ಥರದ ಸಮಸ್ಯೆಗಳು ಬರಲ್ಲ. ಡೈಲಿ ಕೊಟ್ಟಾಗ ಗಿಡಗಳ ಗ್ರೋತು ಬಹಳ ಚೆನ್ನಾಗಿ ಬರುತ್ತೆ. ಸೊ ಇದರಿಂದ ನನಗೆ ತುಂಬ ಪ್ರಯೋಜನ ಆಗಿದೆ. ಮತ್ತು ಈಗ ಎಂಟೈರ್ಲಿ ನೀವು ಫರ್ಟಿಗೇಷನ್ ನೀವು ಇಡೀ ತೋಟನ ಮೇಂಟೈನ್ ಮಾಡ್ತಿದ್ದೀರಿ, ಎಸ್ಪೆಷಲಿ ಮೆಣಸಿಗೆಲ್ಲ. ಹೌದು. ಅದು ಹೆಂಗೆ ಆಗ್ತದೆ, ಈಸಿ ಆಗ್ತಾ ಇದೆಯಾ ಹೆಂಗೆ ಅಂತ ನೀವು ಯಾವ ಥರ ಮಾಡ್ತಾಯಿದ್ದೀರಾ, ಯೂಸ್ ಟು ಆಗಿದ್ದೀರಾ ಅದಕ್ಕೆಲ್ಲ ಈಗ? ಹೌದು, ತುಂಬ ನಮಗೆ ಈಸಿ ಆಗ್ತಾ ಇದೆ. ನಮಗೆ ತುಂಬ ಪ್ರಯೋಜನ ಆಗಿದೆ. ಈಗ ನಂದು ಆಟೋಮೆಟಿಕ್ ಇರಿಗೇಷನ್ ಇದೆ, ಆಟೋಮೆಟಿಕ್ ಫರ್ಟಿಗೇಷನ್ ಇದೆ. ಇಲ್ಲಿ ನಾವು ಏನು ಮಾಡ್ತೇವೆ, ನಂದು ಲೋರಾ ಟೆಕ್ನಾಲಜಿಯಲ್ಲಿ ವರ್ಕ್ ಆಗ್ತಾ ಇದೆ. ನಾನು 2013-14 ಆಟೋಮೇಷನನ್ನು ಫಸ್ಟ್ ಟೈಮ್ ದಕ್ಷಿಣ ಕನ್ನಡದಲ್ಲಿ ಮಾಡಿದ್ದೆ. ಆವಾಗ ಸಿಂಪಲ್ ಆಟೋಮೇಷನ್ ಇತ್ತು. ಅಂದರೆ ಒಂದು ಕಂಟ್ರೋಲರು ಮತ್ತು ಇರಿಗೇಷನ್ ಕೇಬಲ್, ಆ್ಯಂಟಿ ರೋಡೆಂಟ್ ಕೇಬಲು ಮತ್ತು ಸೊಲ್ನೈಡ್ ವಾಲು, ಅದು ಪ್ರೋಗ್ರಾಮ್ ಬೇಸಲ್ಲಿ ರನ್ ಆಗ್ತಾ ಇತ್ತು. ಆವಾಗ ನಮ್ಮ ಕಲ್ಟಿವೇಷನ್ ಕೂಡ ಕಡಿಮೆ ಇತ್ತು. ಕಲ್ಟಿವೇಷನ್ ಅಂದರೆ ಅಡಿಕೆ 15 ಎಕರೆ ಪ್ಲಸ್ 6 ಎಕರೆ ಹೊಸ ಅಡಿಕೆ ಒಂದು 20-22 ಎಕರೆಗೆ ನಾವು ಇರಿಗೇಷನನ್ನು ಮಾಡ್ತಾ ಇದ್ದೇವೆ ಅಷ್ಟೇ. ಈಗ ಧೂಪ 15 ಎಕರೆ ಆ್ಯಡ್ ಆದಮೇಲೆ ನಮ್ದು ಇದು ಏರಿಯಾವು ಎಕ್ಸ್ಪಾಂಡ್ ಆಯಿತು. ಸೊ ಆವಾಗ ನಾವು ಫುಲ್ಲಿ ಆಟೋಮೆಟಿಕ್ ಇರಿಗೇಷನ್ ಅಂದರೆ ನಿಮಗೆ ಇದರಲ್ಲಿ ಯಾವ ಥರ ವರ್ಕ್ ಆಗ್ತದೆ ಅಂದರೆ ಲೋರಾ ಅಂತ ಬರುತ್ತೆ. ಈಗ ಯೂಶ್ವಲಿ ನಮ್ಮ ಹತ್ರ 7 ಪಂಪ್ ಇದೆ, 2 ಇರಿಗೇಷನ್ ಮೋಟ್ರು, 5 ಟ್ಯಾಂಕ್ ಫಿಲ್ಲಿಂಗ್ ಮೋಟ್ರಸ್ಸು. ನೀವೀಗ ಒಂದು ಮೊಬೈಲ್ ಸಿಮ್ ಹಾಕ್ತೀರಂತಾದರೆ, ಈಗ ಒಂದು ಯಾವುದಾದ್ರು ಒಂದು ಕಂಟ್ರೋಲರ್ ತಗೊಳ್ತೀರಂತಾದರೆ ಮೊಬೈಲ್ ಸಿಮ್ ಹಾಕಬೇಕಾಗುತ್ತೆ. ಅದು 7 ಪಂಪಿಗೂ ಹಾಕಬೇಕಾಗುತ್ತೆ. ಪ್ಲಸ್ ಕಮ್ಯುನಿಕೇಷನ್ ವೈರ್ಲೆಸ್ ಆಗುವಾಗ ಎಲ್ಲ ಕಮ್ಯುನಿಕೇಷನ್ನು ಈಗ 21 ನಮ್ಮ ಹತ್ರ ಹಾರ್ಡ್ವೇರ್ ಯೂನಿಟ್ಸ್ ಇದೆ, ಅದಕ್ಕೆ ಹಾಕಬೇಕಾಗುತ್ತೆ. ನಿಮಗೆ ಮೊಬೈಲ್ ಸಿಮ್ ಚಾರ್ಜಸ್ಸೇ ಒಂದು 60,000 to 70,000 ಬರುತ್ತೆ, ಏನು ಅದರ ರೀಚಾರ್ಜಸ್. ಇಲ್ಲಿ ಲೋರಾದಲ್ಲಿ ಅದೊಂದು 8 ಕಿಲೋಮೀಟರ್ ತನಕ ರೇಂಜ್ ಇದೆ, ಸೆಂಡಿಂಗ್ ಸಿಗ್ನಲ್, ರಿಸೀವಿಂಗ್ ಸಿಗ್ನಲ್. ಅಂದರೆ ನಮ್ಮಲ್ಲೆಲ್ಲ ಒಂದು 4 ಟೆರೈನ್ ಇದ್ದ ಕಾರಣ 4 ಕಿಲೋಮೀಟರ್ ತನಕ ಆರಾಮ್ಸೆ ಹೋಗುತ್ತೆ. ಸೊ ಅದನ್ನು ಹಾಕಿದರೆ ಈ ಪಂಪು ಮತ್ತು ಇದು ಯಾವುದು ಸೊಲ್ನೈಡ್ ವಾಲು, ಫರ್ಟಿಗೇಷನ್ ಯೂನಿಟು, ಸಾಯಿಲ್ ಸೆನ್ಸರು, ವೆದರ್ ಸ್ಟೇಷನ್ಸು ಮತ್ತು ಈ ಎಲ್ಲ 7 ಪಂಪಿನ ಮತ್ತು ಟ್ಯಾಂಕ್ ವಾಟರ್ ಲೆವೆಲು ಎಲ್ಲ ಈ ಸೆಂಡಿಂಗ್ ರಿಸೀವಿಂಗ್ ಸಿಗ್ನಲ್ಲು ಲೋರಾ ಮಾಡುತ್ತೆ. ಸೊ ಅಲ್ಲಿ ಯಾವುದೇ ಮೊಬೈಲ್ ಸಿಮ್ಮಿನ ಅಗತ್ಯ ಇಲ್ಲ ಒಂದು ಕೂಡ. ಆದರೆ ಲೋರಾಕ್ಕೆ ಒಂದು ಮೊಬೈಲ್ ಸಿಮ್ ಮಾಡಿ ನಾವು ಪ್ರೋಗ್ರಾಮನ್ನು ಅಡ್ಜಸ್ಟ್ ಮಾಡ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ ಈಗ ನಮ್ಮ ಆಟೋಮೇಷನ್ ಯೂನಿಟಲ್ಲಿ ಟ್ಯಾಂಕಿಗೆ ವಾಟ್ರು ನಾವು ಸೆಟ್ ಮಾಡಿದ ಲೆವೆಲಿಗೆ ಬರುವಾಗ, ವಾಟರ್ ಲೆವೆಲ್ ಲೋ ಬರುವಾಗ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ, ಫುಲ್ ಆಗುವಾಗ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಅದು ಕಮ್ಯುನಿಕೇಷನ್ ವೈರ್ಲೆಸ್ ಆಗುತ್ತೆ, ಲೋರ ಮುಖಾಂತರ ಆಗುತ್ತೆ. ಸೊ ನಾವು ಡಿಸೈರ್ಡ್ ಲೆವೆಲ್ ಸೆಟ್ ಮಾಡಿದರೆ ನಾವು ಟ್ಯಾಂಕಿಗೊಂದು ಪ್ರೋಬನ್ನು ಹಾಕ್ತೇವೆ. ಆ ಪ್ರೋಬಿನ ಮುಖಾಂತರ ಅದು ಲೆವೆಲನ್ನು ತೋರಿಸುತ್ತೆ, ಅದನ್ನು ಅದುವೇ ಕೆಲಸ ಮಾಡುತ್ತೆ. ಮತ್ತೇನಾಗುತ್ತೆ, ಇರಿಗೇಷನ್ ಪಂಪನ್ನು ನಾವು ಟ್ಯಾಂಕಿಂದ ಹೊರಗೆ ಬರುತ್ತೆ, ಹೊರಗೆ ಬಂದ ನಂತರ ಫಿಲ್ಟರ್ಸ್ ಇರುತ್ತೆ ನಮ್ಮ ಹತ್ರ, ಸ್ಯಾಂಡ್ ಫಿಲ್ಟ್ರು, ಡಿಸ್ಕ್ ಫಿಲ್ಟ್ರು, ಮತ್ತೊಂದು ಎಮೈಡ್ ಫಿಲ್ಟರ್ ಇದೆ. ಸೊ ಎಮೈಡ್ ಫಿಲ್ಟ್ರು ಇದು ಆಟೋಮೆಟಿಕ್ಕಾಗಿ ಅದಷ್ಟಕ್ಕೆ ವರ್ಕ್ ಆಗುತ್ತೆ. ಮತ್ತು ಈ ಮ್ಯಾನುವಲ್ ಏನು ನೆಟಫಿನ್ನ ಫಿಲ್ಟರ್ ಇದೆ ಅದು ಆಟೋಮೆಟಿಕ್ಕಾಗಿ ಬ್ಯಾಕ್ ವಾಶ್ ವ್ಯಾಲ್ವ್ ಮುಖಾಂತರ ಆಟೋಮೆಟಿಕ್ಕಾಗಿ ಬ್ಯಾಕ್ ವಾಶ್ ಆಗುತ್ತೆ. ಈಗ ಇದೆಲ್ಲ ಕರೆಕ್ಟಾಗಿ ಏನಾಗುತ್ತೆ ಅಂದರೆ ನಿಮ್ಮದು ಟೆರೇನ್ ಇದೆ, ನಿಮ್ಮದು ಟೆರೇನ್ ಜಾಗ, ಅದ್ರಲ್ಲಿ ಏನಾಗುತ್ತೆ ಡ್ರಿಪ್ಪರ್ ಇದೆ, ಕೆಳಗೆ ಮೇಲ್ಗಡೆ ತನಕ ಒಂದೇ ಪ್ರೆಷರಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತಾ ಕ್ಲೀನಾಗಿ? ಕೆಳಗೆ 2 ಲೀಟ್ರ್ ಆಗುತ್ತೆ, ಮೇಲ್ಗಡೆ 1 ಲೀಟ್ರ್ ಆಗುತ್ತೆ, ಆ ಥರದ ಏನೋ ಪ್ರಾಬ್ಲಮ್ ಆಗುತ್ತಾ ಅದು? ಹೌದು, ಆ ಥರ ಬರುತ್ತೆ. ನಮ್ಮದು ತುಂಬ ಟೆರೇನ್ ಇದ್ದ ಕಾರಣ ತುಂಬ ಡಿಫ್ರೆನ್ಸ್ ಬರುತ್ತೆ. ಈಗ ನಮ್ಮದು ಫಿಲ್ಟರ್ಸು ಲೆವೆಲಲ್ಲಿ ಒಂದು 6.5 kg, 6 kg, 4 kg ಈ ಥರ ಬೇರೆ ಬೇರೆ ಗೇಟ್ ವಾಲಿಗೆ ಬರುತ್ತೆ. ನಮ್ಮದು ಇರಿಗೇಷನ್ ಲೆವೆಲಲ್ಲಿ ಇರಿಗೇಷನ್ನ ಲೆವೆಲಲ್ಲಿ ಕೆಳಗಿನ ಲೇಯರಲ್ಲಿ ಸಾಧಾರಣ ಒಂದು
3 kg ಬಂದರೆ ಮೇಲಿನವ್ರಿಗೆ 1 kg ಬರುತ್ತೆ. ಅವು ಅದನ್ನು ನಾವು ಪ್ರೆಷರ್ ರೆಗ್ಯುಲೇಟ್ ವಾಲ್ವ್ ಹಾಕಿ ಎವ್ರಿ 30 ಫೀಟಿಗೆ ಒಂದು ಹಾಕಿ ಅದನ್ನು ನಾವು 1.5 to 2 ಬರುವ ಥರ ಮ್ಯಾನೇಜ್ ಮಾಡ್ತೇವೆ. ಮತ್ತು ನಿಮಗೆ ಕೆಳಗೆ ಏನಾದರೂ ಮಾಲ್ ಫಂಕ್ಷನ್ ಆಯಿತು ಅಂತಾದರೆ ನಾವು ಪ್ರೆಷರ್ ರಿಲೀಫ್ ವಾಲನ್ನು ಹಾಕ್ತೇವೆ. ಏನು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಏನು ಎಕ್ಸೆಸ್ ವಾಟ್ರ್ ಇದೆ ಅದು ಹೊರಗೆ ಹೋಗುತ್ತೆ, ಎಲ್ಲಿ ಹೊರಗೆಲ್ಲ ಟ್ಯಾಂಕಿಗೆ ವಾಪಸ್ ಹೋಗುತ್ತೆ. ಮತ್ತೊಂದು ಏನಂದರೆ ಸಪೋಸ್ ಏನಾದರೂ ಪುನಃ ಏನಾದರೂ ನೀವು ಅರ್ತ್ ವರ್ಕು JCB ಆಗೋ ಪೈಪ್ ಕಟ್ಟಾಯಿತು ಅಂತಾದರೆ ನಮ್ಮಲ್ಲಿ ಡಿಜಿಟಲ್ ಪ್ರೆಷರ್ ಸೆನ್ಸರ್ಸ್ ಇರುತ್ತೆ. ಅದು ಎರಡನ್ನು ಹಾಕಿ ಆಗುವಾಗ ಅಲ್ಲಿ ನಮಗೆ ಸೆಟ್ಟಿಂಗ್ಸ್ ಇರುತ್ತೆ. ನೀವು ಲೋ ಸೆಟ್ಟಿಂಗ್ಸ್ 0.1 1 kg ತನಕ ಅಥವಾ ಎಷ್ಟು kg ಕೊಡ್ಬೋದು. ಆ ಪ್ರೆಷರು 0.1 ಅಂತ ಕೊಟ್ಟಾದರೆ ಪೈಪ್ ಕಟ್ಟಾಯಿತು ಅಂತಾದರೆ ಪ್ರೆಷರು ಫುಲ್ ಡ್ರಾಪ್ ಆಗುತ್ತೆ. ಸೊ ಅಷ್ಟಾಗ ಆಟೋಮೆಟಿಕ್ಕಾಗಿ ಪಂಪ್ ಆಫ್ ಮಾಡೋ ಆಪ್ಷನ್ ಇದೆ. ಅಥವಾ ಯಾರಾದರೂ ಸೊಲ್ನೈಡ್ ವಾಲ್ ಏನಾದರೂ ಫಿಸಿಕಲ್ ಡ್ಯಾಮೇಜ್ ಆಯಿತು ಆ ಥರ ಬರಲ್ಲ, ಬಂತು ಅಂತಾದರೂ ನಮಗೆ ಹೈ ಪ್ರೆಷರ್ ಬಂದಾಗ ನಿಮಗೆ ಪಂಪ್ ಆಟೋಮೆಟಿಕ್ಕಾಗಿ ಆಫ್ ಮಾಡುವ ವ್ಯವಸ್ಥೆ ಇದೆ. ಇವತ್ತು ನೀವು ಹೇಳ್ತಾ ಇದ್ದೀರಾ, ನೀವು ಕರೆಕ್ಟ್ ರೆಗ್ಯುಲರ್ ಆಗಿ 7 months ನೀವು ಫರ್ಟಿಗೇಷನ್ಸ್ ಮಾಡ್ತಾ ಇರ್ತೀರಾ ಅಂತ. ಇವತ್ತು ಮಾಡ್ತಾ ಇದ್ದೀರಾ? ಈಗ ಆಗ್ತಾ ಇದೆಯಾ? ಈಗ ಆಗ್ತಾ ಇದೆ. ಹೌದಾ? ಈಗ ನಾವು ಸೆಟ್ ಮಾಡಿ ಇಟ್ಟಿರ್ತೇವೆ, ಓಕೆ. ಅದು ಆಟೋಮೆಟಿಕ್ಕಾಗಿ ಆಗ್ತಾ ಇರುತ್ತೆ. ಎಷ್ಟು ಡೈಲಿ ಎಷ್ಟು ಅವರ್ಸ್ ಕೊಡ್ತೀರಾ ಹಂಗಂತ? ಅಂದರೆ ನಾವು ಅಡಿಕೆಗೆ ನಮ್ಮದು ವಾಟರ್ ಶಾರ್ಟೇಜ್ ಒಂದು ಕಡೆ ಇದೆ, ಅಲ್ಲಿ 12 ಲೀಟರ್ಸ್ ಪರ್ ಡೇ ಕೊಡ್ತೇವೆ ಅಡಿಕೆ ಪೆಪ್ಪರಿಗೆ. ಇನ್ನೊಂದು ಕಡೆ ನಮಗೆ ಹೊಳೆ, ನಮ್ಮದು ಪ್ರಾಪರ್ಟಿ ನಡುವಲ್ಲಿ ಒಂದು ಹೊಳೆ ಬರುತ್ತೆ, ಹೊಳೆಯಿಂದ ಆ ಬದಿ ನಮಗೆ ಸ್ವಲ್ಪ ವಾಟರ್ ಶಾರ್ಟೇಜ್ ಜಾಸ್ತಿ ಇದೆ, ಈ ಕಡೆ ಸ್ವಲ್ಪ ವಾಟರ್ ಬೇಕಾದಷ್ಟು ಇದೆ. ಅಲ್ಲಿ ನಾವು 20 ಲೀಟರ್ಸ್ ತನಕ ಅಡಿಕೆಗೆ ಕೊಡ್ತೇವೆ, 20 to 24 ಲೀಟರ್ಸ್ ಅಡಿಕೆ ಪೆಪ್ಪರು. ಒಂದು ಕಡೆ 12 ಲೀಟರ್ಸ್ ಕೊಡ್ತೇವೆ. ಪೆಪ್ಪರಿಗೆಲ್ಲ ನಾವು 6 ಲೀಟರ್ಸ್, ಧೂಪ ಪೆಪ್ಪರಲ್ಲೇ 6 ಲೀಟರ್ಸ್ ನಾವು ಕೊಡ್ತೇವೆ. ಅಮೇಜಿಂಗ್. ಮತ್ತೆ ಏನು ಗೊತ್ತಾ, ಇದ್ದಲ್ಲಿ ಇನ್ಸ್ಟಾಲ್ ಮಾಡಿಬಿಡ್ತಾರೆ. ಹೌದು, ಮೇಂಟೈನ್ ಮಾಡೋದು ದೊಡ್ಡ ರಿಸ್ಕ್ ಅದು. ಯಾಕೆಂತಂದ್ರೆ ಸ್ವಲ್ಪ ಮೇಂಟೈನ್, ನಾನು ನೋಡಿದ್ದೀನಿ ಎಷ್ಟೋ ಜನ ಈ ಸೈಡ್ ಎಲ್ಲ ಮಾಡಿದ್ದಾರೆ, ಅದೇನು ಅಂತಾರೆ ಮೇಂಟೈನ್ ಮಾಡೋಕ್ಕಾಗದಲ್ಲಿ ಎಲ್ಲರೂ ಯೂಸ್ ಮಾಡೋದಲ್ಲಿ ತೆಗೆದಿಟ್ಬಿಟ್ಟಿದ್ದಾರೆ. ಯಾಕೆಂದರೆ ನಾವು ಈಗ ರೀಸೆಂಟಾಗಿ ನಾವು ಇನ್ಸ್ಟಾಲ್ ಮಾಡಿದ್ದೀವಿ, ಒಂದ್ಸಲ ಡ್ರಿಪ್ಪರ್ ಕಟ್ಟೋದು ಹುಡ್ಕೋದೆಲ್ಲ ಕಷ್ಟ ಆಗುತ್ತೆ. ಅದನ್ನ ನೀವು ಹೆಂಗೆ ಮಾಡ್ತಾ ಇದ್ದೀರಾ? ಯಾವ ಥರ ಅಂದರೆ ನಿಮ್ಮದು ಲಾರ್ಜ್ ಪ್ರಾಪರ್ಟಿಲಿ ನೀವು ಫರ್ಟಿಗೇಷನ್ಸ್ ಮತ್ತು ಆಟೋಮೇಷನ್ ಮಾಡಿದ್ದೀರಾ? ಅಂದರೆ ನಮ್ಮದು ಸಮಸ್ಯೆಗಳು ಬರುತ್ತೆ. ಈಗ ನಮ್ಮದು ಸೊಲ್ನೈಡ್ ವಾಲ್ ನಾನು ಒಂದು 12 years ಮೊದಲು ತೆಕ್ಕೊಂಡದ್ದು, ಈಗಲೂ ರನ್ ಆಗ್ತಾ ಇದೆ ವಿದೌಟ್ ಎನಿ ಕಂಪ್ಲೇಂಟ್. ನಾವೊಂದು ಇಂಪೋರ್ಟೆಡ್ ವಾಲ್ ಹಾಕಿದ್ದು, ಏನು ಕಂಪ್ಲೇಂಟ್ ಇಲ್ಲ. ಹಾಗೆ ನಾನು ಲಾಸ್ಟ್ ಇಯರ್ ಒಂದು ವಾಲ್ ತೆಕ್ಕೊಂಡಿದ್ದೆ, ಅದರ ಒಂದು ರಬ್ಬರ್ ವಾಷರು ಸ್ಯಾಂಡ್ ಬಂದು ಹೋಗಿತ್ತು. ಅದರನ್ನೆಲ್ಲ ನಾವೇ ಅಂದರೆ ಓಪನ್ ಮಾಡಿ ಅದನ್ನು ಹಾಕಿ ನಾವೇ ಸಾಲ್ವ್ ಮಾಡ್ತೇವೆ. ಮತ್ತು ನಿಮಗೆ ಮೇಂಟೆನೆನ್ಸ್ ಬರೋದು ಅಮೈಡ್ ಫಿಲ್ಟ್ರ್, ಅದು ಒಂದು ವರ್ಷಕ್ಕೊಮ್ಮೆ ತೆಗೆದು ಕ್ಲೀನ್ ಮಾಡಬೇಕಾಗುತ್ತೆ. ಅದು ನಾವು ಹೊರಗಿಂದ ಕರೆಯೋದಿಲ್ಲ, ನಾವೇ ಸ್ವಂತ ತೆಗೆದು ಹಾಕ್ತೇವೆ. ಮತ್ತು ನಿಮಗೆ ಏನಾದರೂ ಲ್ಯಾಟ್ರಲ್ಸ್ ಕಟ್ಟಾಯಿತು ಅಂತಾದರೆ ನಿಮಗೆ ನಮ್ಮದಲ್ಲಿ ಗ್ರಾಫ್ ಬರುತ್ತೆ. ಅಂದರೆ ಈಗ 4 kg ಅಡಿಕೆಗೆ ಹೋಗ್ತಾ ಉಂಟು, 6 kg ಅಂದರೆ ನಾವು ಫಿಲ್ಟರ್ ಏರಿಯಾದಲ್ಲಿ ಹೇಳ್ತಾ ಇರೋದು. ಇರಿಗೇಷನ್ನಲ್ಲಿ ನಮ್ಮದು ಕಾನ್ಸ್ಟೆಂಟ್ 1.5 to 2 ಸೆಟ್ ಮಾಡಿರ್ತೇವೆ. ಹಾಗೆ ಡ್ರಾಪ್ ಆಯಿತು ಅಂತಾದರೆ ನಮಗೆ ಲ್ಯಾಟ್ರಲ್ ಕಟ್ಟಾಗಿದೆ ಅಂತ ಗೊತ್ತಾಗುತ್ತೆ ಮೊಬೈಲಿಂದಲೇ. ನಾವು ಅದು ಯೂಶ್ವಲಿ ನಾವು ವೀಡಿಂಗ್ ಮಾಡುವಾಗ ಮತ್ತು ಏನಾದರೂ ಕತ್ತಿಯನ್ನು ತೆಕ್ಕೊಂಡೋಗಿ ಏನಾದರೂ ವರ್ಕ್ ಮಾಡಿದರೆ ಆ ಥರ ಕಟ್ ಬರುತ್ತೆ ಯೂಶ್ವಲಿ, ಆವಾಗ ಬರುತ್ತೆ, ಇಲ್ಲೇ ಬರಲ್ಲ. ಆ ಟೈಮಲ್ಲಿ ನಾವು ಮೊಬೈಲ್ ಮುಖಾಂತರ ನೋಡಿ ಅಲ್ಲಿಗೆ ಲೇಬರನ್ನು ಕಳಿಸಿ ಅದನ್ನು ನಾವು ಮೇಂಟೈನ್ ಮಾಡ್ತೇವೆ. ಈಗ ನಿಮ್ಮದು ಫರ್ಟಿಗೇಷನ್ ಆಯಿತು, ಧೂಪದಲ್ಲಾಯಿತು, ಪಯಣೆ ಬಗ್ಗೆ ಈಗ ಇನ್ಫಾರ್ಮೇಷನ್ ಏನು ಬಂದಿದ್ದು ಅಂತ, ನೀವು ಲಾಸ್ಟ್ ಇಯರ್ ಧೂಪ ಬಂದ್ಬಿಟ್ಟು ನರ್ಸರಿ ಮಾಡಿದ್ದೀರಾ ಅಂತ, ಈ ವರ್ಷ 1.5 ಲಕ್ಷ 1.25 ಲಕ್ಷ ಪೆಪ್ಪರ್ ಮಾಡಿದ್ದೀರಾ ಅಂತ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ. ಯಾಕೆ ಅಂತಂದರೆ ಮಂಗಳೂರಿಂದ ಸೌತ್ ಕೇಂದ್ರದಿಂದ ಸಖತ್ ಜನ ಸಿರ್ಸಿಗೆ ಹೋಗ್ತಾ ಇದ್ರು, ಈ ಕಡೆ ಬರ್ತಾ ಇದ್ರು. ಈಗ ನೀವೇ 1.25 ಲಕ್ಷ ಅಷ್ಟು ಪೆಪ್ಪರ್ ಬೆಳೀತಿದ್ದೀರಾ. ಯಾವ ವೆರೈಟಿ ಬೆಳೀತಿದ್ದೀರಾ ಮತ್ತು ಹೆಂಗೆ ಬೆಳೀತಿದ್ದೀರಾ, ಯಾವ ಥರ ಪ್ರೇರಣೆ ಏನು ಅಂತ? ಅಂದರೆ ನಮಗೆ ವೇಣುಗೋಪಾಲ್ ಸರ್ರ ಇನಿಷಿಯೇಟಿವ್. ವೇಣುಗೋಪಾಲ್ ಸರ್ 1.5 ಲಕ್ಷ ಪೆಪ್ಪರು ನರ್ಸರಿ ಮಾಡಬೇಕಂತ ನನ್ನ ಹತ್ರ ಹೇಳಿದರು. ಸೊ ಹಾಗೆ ಅವರ ಗೈಡೆನ್ಸಲ್ಲಿ ನಾವು ಈ ವರ್ಷ 1,85,000 P1 ವೆರೈಟಿಯ ತಳಿಗಳನ್ನು ಇದು ನರ್ಸರಿ ಮಾಡ್ತಾ ಇದ್ದೇವೆ. ಆಲ್ರೆಡಿ ಜರ್ಮಿನೇಷನ್ ಎಲ್ಲ ಸ್ಟಾರ್ಟ್ ಆಗಿದೆ. ನಾವು ಫೆಬ್ರವರಿ 16ಕ್ಕೆ ಕಟಿಂಗ್ ಜನ ಹಾಕಲಿಕ್ಕೆ ಶುರು ಮಾಡಿದ್ದೇವೆ. ಸ್ವಲ್ಪ ಫಾರ್ಮರ್ಸ್ ವೆರೈಟಿ ಏನು ನನ್ನ ತೋಟದಲ್ಲಿ ವೇಣುಗೋಪಾಲ್ ಸರ್ ಅವರು ಅನಂತ್ 1, ಅನಂತ್ 2 ಅಂತ 2 ವೆರೈಟಿಯನ್ನು ಸಿಲೆಕ್ಟ್ ಮಾಡಿದರು. ಅದರಲ್ಲಿ ಅನಂತ್ 1 ಸ್ವಲ್ಪ ಒಂದು 2,000 ಗಿಡಗಳನ್ನು ಮಾಡ್ತಾ ಇದ್ದೇವೆ. ಸೊ ಹಾಗೆ ನಾವು ಅಷ್ಟು ಗಿಡಗಳನ್ನು ಈಗ ತಯಾರು ಮಾಡ್ತಾ ಇದ್ದೇವೆ. ವೆರಿ ನೈಸ್. ಮತ್ತು ಧೂಪ ಬಗ್ಗೆ? ಧೂಪ ನಾವು ಒಂದು ಧೂಪಕ್ಕೆ ತುಂಬ ಡಿಮಾಂಡ್ ಬಂದಿದೆ. ಸೊ ಒಂದು 20 ಲಕ್ಷದಷ್ಟು ಆರ್ಡರ್ ಬಂದಿದೆ. ಅದರಲ್ಲಿ ನಾವೊಂದು 2 ಲಕ್ಷದಷ್ಟು ಗಿಡಗಳನ್ನು ಈ ವರ್ಷ ಒಂದು ಜೂನಿಗೆ ಆಗುವಾಗ ತಯಾರು ಮಾಡ್ತಾ ಇದ್ದೇವೆ. ಅದರ ನರ್ಸರಿಯೂ ಮಾಡ್ತಾ ಇದ್ದೇವೆ. ವೆರಿ ನೈಸ್. ಮತ್ತು ನಾವು ಈಗ ಮಾತಾಡ್ತಾ ಇರ್ಬೇಕಾದ್ರೆ ನೋಡಿದ್ವಿ ಕಾಂಪೋಸ್ಟ್ ಬಗ್ಗೆ, ಇದು ಕೆಮಿಕಲ್ ಫರ್ಟಿಲೈಸರ್ಸ್ ಬಗ್ಗೆ ಮತ್ತು ಅದ್ರ ಬಗ್ಗೆ ಮಾತಾಡಿದೆ. ಆದರೆ ನೀವು ಆರ್ಗ್ಯಾನಿಕ್ ಯಾವುದು ಯೂಸ್ ಮಾಡಲ್ವ, ಹೆಂಗೆ ಅಂತ? ಅದು ಆರ್ಗ್ಯಾನಿಕ್ ನಾವು ಸ್ವಲ್ಪ ಮಟ್ಟಿಗೆ ಯೂಸ್ ಮಾಡ್ತೇವೆ. ಅಂದರೆ
ಒಂದು 1 kg ಅಷ್ಟು ನಾವು ಯೂಸ್ ಮಾಡ್ತೇವೆ. ತುಂಬ ಲೋ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ತೇವೆ. ಟೆರೈನ್ ಇರುವ ಜಾಗದಲ್ಲಿ ನಮಗೆ ಕೊಂಡೋಗಿ ಹಾಕಲಿಕ್ಕೆಲ್ಲ ಕಷ್ಟ ಆಗ್ತದೆ. ಸೊ ಮೇಜರಾಗಿ ನಾವು ಡ್ರಿಪ್ ಮುಖಾಂತರವೇ ನ್ಯೂಟ್ರಿಯೇಟನ್ನು ಕೊಡ್ತೇವೆ. ಕಾಂಪೋಸ್ಟ್ ಸ್ವಲ್ಪ ಯೂಸ್ ಮಾಡ್ತೇವೆ. ಮತ್ತೇನಾದರೂ ಕಟ್ಟಿಗೆ ಏನಾದರೂ ಸಿಕ್ಕಿದರೆ ಏನು ಕ್ಲೀನ್ ಮಾಡುವಾಗ ಲಂಡ್ಲಿ ಅದನ್ನು ನಾವು ಸುಡು ಮಣ್ಣು ಅಂತ ಮಾಡ್ತೇವೆ. ಓಕೆ. ಅಂದರೆ ವಿದೌಟ್ ಆಕ್ಸಿಜನ್ ಸ್ವಲ್ಪ ಏನು ವೇಸ್ಟ್ ಮೆಟೀರಿಯಲ್ ಇರುತ್ತೆ ಕಟ್ಟಿಗೆ ಅದರನ್ನೆಲ್ಲ ಲೇಯರ್ ಬೈ ಲೇಯರ್ ಹಾಕಿ ಅದನ್ನು ನಾವು ಸುಡುತ್ತೇವೆ. ಸೊ ಅದರಲ್ಲಿ ನಮಗೆ ನಮ್ಮದು ತುಂಬ ಮಳೆ ಬರುವ ಏರಿಯಾ ಎಸಿಡಿಕ್ ಸಾಯಿಲ್ ಆದ ಕಾರಣ ನಾವು ಆ ಥರ ಸುಟ್ಟ ಕೂಡಲೇ ಅದರಲ್ಲಿ ಒಂದು ಚಾರ್ಕೋಲ್ ಇರುತ್ತೆ, ಮತ್ತು ನೈಟ್ರೋಜನ್ ಮತ್ತು ಫಾಸ್ಫರಸ್ ಲಾಸ್ ಆಗುತ್ತೆ. ಎಲ್ಲ ಮೆಟಲ್ಸ್ ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಪೊಟ್ಯಾಶು, ಜಿಂಕ್, ಈ ಥರ ಮ್ಯಾಂಗನೀಸ್ ಅದೆಲ್ಲ ಎಲಿಮೆಂಟ್ಸ್ ಅದರಲ್ಲಿ ಇರುತ್ತೆ. ಸೊ ಅದು ಹೈಲಿ ಆಲ್ಕಲೈನ್ ಇರುತ್ತೆ. ಸೊ ಅದನ್ನು ನಾವು ಗಿಡಗಳಿಗೆ ಸ್ವಲ್ಪ ಒದಗಿಸ್ತೇವೆ. ಅದು ಪ್ರತಿ ವರ್ಷ ಮಾಡಲ್ಲ, ನಮಗೆ ಯಾವಾಗ ಸಿಗುತ್ತೆ ಆವಾಗ ಆ ವರ್ಷ ಅದನ್ನು ಮಾಡ್ತೇವೆ ನಾವು. ಮತ್ತು ಇನ್ನೊಂದು ಕೇಳಬೇಕಾಯ್ತು, ಯಾವಾಗ ಎಲ್ಲರಿಗೂ ಪೆಪ್ಪರ್ ಯಾವಾಗ ಸಿಗ್ಬೋದು, ಯಾವಾಗ ರೆಡಿ ಆಗ್ಬೋದು ನಿಮ್ಮ ನರ್ಸರಿಯಿಂದ ಬಂದರೆ ಜನರಿಗೆಲ್ಲ? ಸಾಧಾರಣ ಮೇ 15 ನಂತರ ಪೆಪ್ಪರ್ ಪ್ಲ್ಯಾಂಟ್ಸ್ ಸಿಗುತ್ತೆ ನನ್ನದ್ರಲ್ಲಿ, ಸಿಗಲಿಕ್ಕೆ ಸಿಗುತ್ತೆ. ಇದು ಗಿಡಗಳು ಸೇಲಿಗೆ ರೆಡಿ ಆಗುತ್ತೆ. ಓಕೆ. ಧೂಪ ಕೂಡ ಹಾಗೆ ಮೇ ಮಂತಲ್ಲಿ ಸಿಗುತ್ತೆ, ಸ್ಟಾರ್ಟ್ ಆಗುತ್ತೆ. ಮತ್ತು ನೀವು ಈ ಮೆಟೀರಿಯಲ್ಸ್ ಎಲ್ಲಿಂದ ಸೋರ್ಸ್ ಮಾಡಿ, ನಿಮ್ಮ ಪ್ಲಾಂಟೇಶನ್ಯಿಂದ ಮಾಡಿದರೆ ಬೇರೆ ಕಡೆಯಿಂದ? ಎಲ್ಲ ರನ್ನರ್ಸು ನನ್ನ ಯಾವುದು ಧೂಪ ಮತ್ತು ಅಡಿಕೆ ತೋಟದಿಂದ ನಾವು ಇದು ಆರಿಸಿ ಇದು ಕಟ್ಟಿಂಗ್ಸನ್ನು ಹಾಕಿದ್ದೇವೆ. ಎಲ್ಲಿಯೂ ಹೊರಗಿಂದ ನಾವು ತರಲಿಲ್ಲ. ಓಕೆ. ನಿಜವಾಗ್ಲೂ ನಾವೆಲ್ಲ ಸಖತ್ ಲಕ್ಕಿ. ಯಾಕೆಂತಂದ್ರೆ ಅಗ್ರಿಕಲ್ಚರ್ ನಾವು ಅಗ್ರಿಕಲ್ಚರ್ನ ಸೆಲೆಕ್ಟ್ ಮಾಡಿ, ನಮ್ಮ ಅಗ್ರಿಕಲ್ಚರ್ ನಾವೇ ಅಲ್ಲಿ ತೊಡ್ಕೊಂಡಿರೋದು. ಯಾಕೆಂದರೆ ನಮ್ದು ಅಪ್ಪ ಅಜ್ಜನ ಕಾಲದಿಂದ ಅಗ್ರಿಕಲ್ಚರ್ ಮಾಡೋದ್ರಿಂದ ನಾವು ಅದನ್ನೇ ಮಾಡ್ತಾ ಇದ್ದೀವಿ. ಆದರೆ ನಾವು ಬೆಸ್ಟ್ ಫೀಲ್ಡಲ್ಲಿ ಇದ್ದೀವಿ. ಯಾಕೆಂತಂದರೆ ನಮಗೆ ಏನು ಹೇಳಬೇಕು ಅಂತಂದರೆ, ನಮ್ಗೆ ರೆಗ್ಯುಲರ್ ಆಗಿ ಒಂದು ಫ್ಯಾಮಿಲಿ ಟೈಮ್ ಇರುತ್ತೆ, ರೆಗ್ಯುಲರ್ ಆಗಿ ನಮ್ಮದು ಒಂದು ಫಿಸಿಕಲ್ ಎಕ್ಸಸೈಸ್ ಇರುತ್ತೆ, ರೆಗ್ಯುಲರ್ ಆಗಿ ನಮಗೆ ಏನೋ ಒಂದು ಕಷ್ಟಪಟ್ಟರು ನಾವು ಫ್ಯೂಚರಿಗೆ ನಮ್ಗೆ ಕಷ್ಟಪಡ್ತಿದ್ದ ಇಂಪ್ರೂವ್ ಇರುತ್ತೆ. ನಾವೀಗ ಫಾರ್ ಎಕ್ಸಾಂಪಲ್ ಎಲ್ಲೋ ಕೆಲಸ ಮಾಡ್ತಿದ್ದೀವಿ ಅಂತಂದ್ರೆ ಎಷ್ಟೇ ಕಷ್ಟಪಟ್ಟರು ನಮ್ಮ ಗ್ರೋತಲ್ಲಿ ಕಾಣಿಸಲ್ಲ, ಎಷ್ಟೇ ದುಡ್ಡು ಕೊಡು. ಆದರೆ ನಾವು ಇಲ್ಲಿ ಎಷ್ಟೇ ಕಷ್ಟಪಟ್ಟರು ಫ್ಯೂಚರ್ ಇನ್ನೂ ಬ್ರೈಟ್ ಆಗಿರುತ್ತೆ ಅಂತೆ. ಮತ್ತು ಇನ್ನೊಂದು ಕೇಳಬೇಕಾಗಿತ್ತು, ಇಲ್ಲಿ 18 ನೀವೇ ಹೇಳ್ಬೋದು, ನೀವೇ ಅಗ್ರಿಕಲ್ಚರ್ ಕೆಲಸ ಬಿಟ್ಟು ಅಗ್ರಿಕಲ್ಚರಿಂದ ಇದು ಜಾಬಿಂದ ಅಗ್ರಿಕಲ್ಚರ್ಗೆ ಬಂದಿದ್ದೀರಾ. ನೀವು ಅಗ್ರಿಕಲ್ಚರನ್ನು ಮಾಡ್ತಾ ಇದ್ದೀರಾ, ತುಂಬ ಯೂಟ್ಯೂಬ್ ಆ ಥರ ಎಲ್ಲ ಮಾಡ್ತಾ ಇದ್ದೀರಾ. ನಿಮಗೆ ಹೇಗೆ ಅನಿಸ್ತದೆ ಅಲ್ಲಿಂದ ಇಲ್ಲಿ ಬರುವಾಗ? ನೀವೇ ಒಂದು ಯಂಗ್ಸ್ಟರಿಗೆ ಒಂದು ರೋಲ್ ಮಾಡೆಲ್ ಅಂತ ಹೇಳ್ಬೋದು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಈಗಲೇ ನಾನು ನಿಮಗೆ ಕ್ವಶನ್ ಕೇಳ್ಬೇಕು, ನೀವು ನನ್ನ ಕ್ವಶನ್ ಕೇಳ್ಬಿಟ್ರಿ, ಅದು ಒಂದೊಳ್ಳೆ ಆಪ್ಷನ್ ಆಗಿ ಹೇಳೋಕ್ಕೆ. ಯಾಕೆಂತಂದರೆ ನಾನು 2007ಗೆ ನಾನು ಬಂದಿದ್ದು, ಅಲ್ಲ 2012ಗೆ ಬಂದಿದ್ದು. 7 ಎಜುಕೇಷನ್ ಆದಮೇಲೆ ನಾನು ಆಲ್ಮೋಸ್ಟ್ 4-5 ಇಯರ್ಸ್ ನಾನು ಕೆಲಸ ಮಾಡಿದೆ. ಆಮೇಲೆ ಸಡನ್ ನಂಗೆ ರಿಯಲೈಸ್ ಆಯ್ತು, ನನ್ನ ಫ್ರೆಂಡ್ ಒಬ್ಬ ಕೇಳ್ದ ಏನಿದೆ ಅಂತ. ನನ್ನ ಪ್ಲಾಂಟೇಷನ್ ಇದೆ ಅಂತ. ಅವ್ನು ಹೇಳಿದ, ನಿಂಗೆ ಪ್ಲಾಂಟೇಷನ್ ಇದ್ಬಿಟ್ಟು ನೀನು ಯಾಕೆ ಕೆಲ್ಸಕ್ಕೆ ಬಂದಿದ್ಯಾ ಅಂತ ಕೇಳ್ದ. ಅದು ನನ್ನ ನಿಜವಾದ ಕ್ವಶನ್ಸ್. ನನಗೆ ರಿಯಲೈಸ್ ಆಗಿದ್ದು, ನಮಗಿದ್ದು ನಾವು ಬೇರೆ ಕಡೆ ಯಾಕೆ ಕೆಲಸ ಮಾಡಬೇಕು ಅಂತ. ಅವತ್ತು ನಾನು ಪೇಪರ್ ಹಾಕ್ದವನು ಬಂದುಬಿಟ್ಟು ನಾನು ತೋಟದಲ್ಲಿ ಕೆಲಸ ಎಲ್ಲ ನೋಡಿಕೊಂಡೆ ಹೆಂಗೆ ಮಾಡೋದು ಅಂತ. ಫಸ್ಟ್ ಏನು ಮಾಡಿದ್ವಿ ಅಂತಂದರೆ, ಹೋಗಿ ಒಳ್ಳೆ ಕಡೆ ತೋಟಗಳು ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ, ನಾವೇನು ಮಾಡ್ಬೋದು. ಮತ್ತು ನಮ್ಮ ಡ್ಯಾಡ್ ಅಷ್ಟೇ ಸಪೋರ್ಟ್ ಮಾಡ್ಕೊಂಡು ಬಂದರು. ಅದರಿಂದ ಈಗ ಹೋಗ್ತಾ ಹೋಗ್ತಾ ನಮ್ಮದು ಲೈಫೇ ಚೇಂಜ್ ಆಯಿತು. ಈಗ ನಾವು ಯೂಟ್ಯೂಬ್ ಮಾಡ್ತಾ ಇದ್ದೇವೆ. ಈಗ ನನಗೆ ಎಷ್ಟು ಫ್ರೆಂಡ್ಸ್ ಇದ್ದಾರೆ ಅಂತಂದರೆ ಎಲ್ಲ ಯೂಟ್ಯೂಬ್ನೇ ಕನೆಕ್ಟ್ ಆದವರು. ಆದರೆ ನೀವು ನೋಡಿ, ನಿಮ್ಮ ಜೊತೆ ಮಾತಾಡ್ತೀವಿ, ನೀವು ನಮಗೆ ಪಾಯಿಂಟ್ಸ್ ಕೊಡ್ತೀರಾ, ತುಂಬ ಖುಷಿ ವಿಚಾರ. ಈ ಅಗ್ರಿಕಲ್ಚರಲ್ಲಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋದರೆ ನೀವು ಸಕ್ಸಸ್ಸಿಗೆ ಹೋಗಿ 100%. ನಿಮಗೆ ಅಲ್ಲಿ ಯಾವ ಮೆಂಟಲ್ ಸ್ಟ್ರೆಸ್ಸು ಇರಲ್ಲ, ಯಾವುದೇ ಸಮಸ್ಯೆಗಳು ಬರಲ್ಲ. ಸೊ ಅಷ್ಟವಾಗ ಸಕ್ಸಸ್ಸಿಗೆ ಹೋಗುತ್ತೆ. ಪ್ರಾಬ್ಲಮ್ಸ್ ಅಂತ ಹೇಳ್ಕೊಂಡು ಕೂತ್ರೆ ನಾವು ಡೌನ್ ಆಗ್ತಾ ಹೋಗ್ತೀವಿ. ಇನ್ನೊಂದು ನಾನು ನಿಮ್ಮ ಒಂದು ಸ್ವಲ್ಪ ಸರಿ ಮಾಡ್ತೀನಿ. ಯಾಕೆಂದರೆ ಅಗ್ರಿಕಲ್ಚರ್ ಪ್ರಾಬ್ಲಮ್ಸ್ ಬರಲ್ಲ, ಚಾಲೆಂಜಸ್ ಬರುತ್ತೆ. ಚಾಲೆಂಜಸ್, ಹೌದು. ಅದನ್ನ ಪ್ರಾಬ್ಲಮ್ ಅಂತ ತಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ, ಚಾಲೆಂಜ್ ಅಂತ ತಗೊಂಡ್ರೆ ಚಾಲೆಂಜ್. ನಾವು ಚಾಲೆಂಜ್ ಹೆಂಗೆ ನಾವು ಅದನ್ನ ತಗೊಂಡ್ಬಿಟ್ಟು ನಾವು ಒಂದು ಸಾಲ್ವ್ ಮಾಡ್ತೀವಿ, ಅದೇ ಇರೋದು. ತುಂಬ ಖುಷಿ ವಿಚಾರ. ನಿಮ್ಮ ಮಾತಾಡ್ತಾ ಇರ್ಬೇಕು, ನಂಗೆ ಒಂದೇನು ಗೊತ್ತಾಯ್ತು ಅಂದರೆ, ನಿಮ್ದು ಫುಲ್ ಟೈಮ್ ಹಾಬಿ, ಫುಲ್ ಟೈಮ್ ಜಾಬ್, ಫುಲ್ ಟೈಮ್ ಎಲ್ಲ ನಿಮ್ದು ಅಗ್ರಿಕಲ್ಚರ್. ಹೌದು, ಅಗ್ರಿಕಲ್ಚರ್ ಬಿಟ್ಟರೆ ನೀವು ಜಾಸ್ತಿ ಆ ಕಡೆ ಡೈವರ್ಟ್ ಆಗಿಲ್ಲ. ಇಲ್ಲ, ಹೆಚ್ಚಾಗಿಲ್ಲ. ಮತ್ತೆ ನೀವು ಇಲ್ಲಿ ಬಂದಿದ್ದಕ್ಕೆ ತುಂಬ ಖುಷಿ ಮಾತ್ರ. ನೆಕ್ಸ್ಟು ನಾವು ಒಂದು ಟ್ರಿಪ್ ಮಾಡೋಣ ಅಂತಿದ್ದೀವಿ, ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ. ಯಾಕೆಂತಂದರೆ ನಾವು ಬಂದು ಧೂಪದಲ್ಲಿ ಹಿಂಗೆ ಮೆಣಸು ಬೆಳೆದಿದ್ದೀರಾ, ಪಯ್ಯಣಿಲಿ ಹೆಂಗೆ ಮಾಡಿದ್ದೀರಾ, ಅಡಿಕೆ ಏನು ಮಾಡಿದ್ದೀರಾ, ಮತ್ತು ನರ್ಸರಿ ಏನು ಮಾಡಿದ್ದೀರಾ, ಆಮೇಲೆ ನೀವು ಆ ಟೆರೇನಲ್ಲಿ ಫರ್ಟಿಗೇಷನ್ ಹೆಂಗೆ ವರ್ಕ್ ಆಗ್ತಿದೆ ಅದೆಲ್ಲ ನೋಡಬೇಕು. ತುಂಬ ಕೇಳ್ಬಿಟ್ಟು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ತುಂಬ ಬಂದಿದ್ದಕ್ಕೆ ಮಾತಾಡ್ಬಿಟ್ಟು ತುಂಬ ಖುಷಿ ಆಯಿತು ನಿಮ್ಮ ಜೊತೆಗೆ. ಆಲ್ ದ ಬೆಸ್ಟ್. ಮತ್ತು ಇದೇ ಥರ ಸಪೋರ್ಟ್ ಇರಲಿ ನಿಮ್ಮದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ಸ್.